ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ಚಂದದ ಹರಟೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನುಷ್ಯನಿಗೆ ಲಕ್ಷಣ ಇದ್ದರಾಯಿತೆ, ಜೀವನದಲ್ಲಿ ಶಿಕ್ಷಣ ಬೇಕು. ಆ ಶಿಕ್ಷಣವೂ ಕೂಡ ತಕ್ಷಣವೇ ಸಿಕ್ಕಿದರೆ ಸಾಧ್ಯವೇ? ಇಲ್ಲವೇ ಇಲ್ಲ. ಅದು ಶಿಕ್ಷಕನಿಂದ ಲಭ್ಯವಾಗಬೇಕು. ನುರಿತವರಿಂದ ಅರಿತರೆ ಮಾತ್ರ ಬದುಕು ಯಾವತ್ತೂ ಕೂಡ ಅದು ಪರಿಪೂರ್ಣವಾಗಲಿಕ್ಕೆ ಸಾಧ್ಯವ. ಆ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಮುಂದಿನ ಬೆಳವಣಿಗೆಗಾಗಿ ನಮ್ಮ ಮಕ್ಕಳನ್ನು ನಾವು ಸತ್ಪ್ರಜೆಗಳನ್ನಾಗಿ ಮತ್ತು ನಾಗರಿಕರನ್ನಾಗಿ ಅವರನ್ನು ರೂಪಿಸುವುದರ ಕಡೆಗೆ ಶಿಕ್ಷಣ ಕ್ಷೇತ್ರದ ಮಹತ್ವ ಬಹಳ ದೊಡ್ಡದು. ಆ ದೃಷ್ಟಿಯಲ್ಲಿ ಇವತ್ತಿನ ವಿದ್ಯಾಭ್ಯಾಸದ ಈ ಒಂದು ಶಾಲೆ ಎಂಬತಕ್ಕಂತಹ ಆವರಣದಲ್ಲಿ ಮಕ್ಕಳಿಗೆ ಬಡಿಸುವಂತಹ ಶಿಕ್ಷಣದ ಹೂರಣಕ್ಕೆ ಟ್ಯೂಷನ್ ಬೇಕೇ ಬೇಡವೇ ಅನ್ನುವ ಶೀರ್ಷಿಕೆಯೇ ಹರಟೆಯ ಇವತ್ತಿನ ಸ್ವಾದ. ಅಲ್ಲ ಸ್ವಾಮಿ, ಕಲಿಕೆಗೆ ಶಿಕ್ಷಣ ಅಂತಕ್ಕಂಥದ್ದು ಶಾಲೆಗೆ ಸೇರಿಸಿದ ಮೇಲೆ ಟ್ಯೂಷನ್ ಏಕೆ ಬೇಕಿಲ್ಲ ಅನ್ನುವುದಕ್ಕಾಗಿ ಬೇಡ ಅನ್ನುವ ಮಾತಿಗೆ ನಮ್ಮ ಶ್ರೀ ರಿಚರ್ಡ್ ಲೂಯಿಸ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಹೌದು, ನಾನು ಕೂಡ ಉಪನ್ಯಾಸಕಿಯೇ. ನನ್ನ ವೃತ್ತಿಯೂ ಕೂಡ ಒಂದು ಪಾಲಿಟೆಕ್ನಿಕಲ್ಲಿ ನಾನು ಬೋಧಕಿಯಾಗಿರ್ತಕ್ಕಂಥವಳು. ನನ್ನ ಯಜಮಾನರು ಕೂಡ ಬೋಧಕರೇ. ಆದ್ದರಿಂದ ನಾನು ಹೇಳುತ್ತಿದ್ದೇನೆ, ಯಾವತ್ತೂ ಕೂಡ ಶಿಕ್ಷಣದ ಒಂದು ವಿಕಾಸಕ್ಕೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಬೇಡ ಅನ್ನುವುದೇ ನನ್ನ ಸಹಮತದ ಮಾತು ಕೂಡ ಅನ್ನುವ ತನ್ನ ನುಡಿಯನ್ನು ನುಡಿಯುವುದಕ್ಕೆ ಪುಟ್ಟಮಾನಿಸಿಕೊಂಡಿರುವ ಎನ್ ನಾಗಶ್ರೀ ತ್ಯಾಗರಾಜ್ ಬಂದಿದ್ದಾರೆ. ಅವರನ್ನು ಸ್ವಾಗತಿಸಿಕೊಳ್ತಿದ್ದೇನೆ. ನೀವು ಬೇಡ ಅಂತ ಹೇಳಿದರೆ ಅದು ಜೇಡ ಅನ್ನುವಂತಾಗಿಬಿಡುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಮನಸ್ಸು ಗಾಢ ಆಗುತ್ತೆ. ಕೊನೆಗೆ ಯಾರಿಗೂ ಅವರು ಬೇಡ ಅನ್ನುವ ರೀತಿಯಲ್ಲಿ ಸಾಗಿಬಿಟ್ಟರೆ ಗತಿ ಏನು? ತಜ್ಞತೆಯ ಮೂಲಕ ತಜ್ಞರಿಂದ ಅವರಿಗೆ ನಾವು ಬುದ್ಧಿಗೆ ಲಗ್ನ ಮಾಡಿಸಿದ್ದರೆ ಬದುಕು ವಿಘ್ನವಾಗುತ್ತೆ. ಆದ್ದರಿಂದ ಟ್ಯೂಷನ್ ಬೇಕು ಅನ್ನುವುದಕ್ಕಾಗಿ ನಾನು ನನ್ನ ಮಾತನ್ನು ಪ್ರತಿಪಾದಿಸುತ್ತಿದ್ದೇನೆ ಅಂತ ಹೇಳಿ ಗಂಗಾವತಿಯಂತೆ ಗಂಗಾ ನದಿಯಂತೆ ಹರಿಯುವ ಬುದ್ಧಿಯಲ್ಲಿ ನಮಗೆ ಉಣಬಡಿಸಲಿಕ್ಕೆ ಮಾತನ್ನು ಬಂದಿರತಕ್ಕಂಥ ಆಡುವ ಈ ಒಂದು ಮಲ್ಲ ಅಂತ ಹೇಳಿದರೆ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹೌದು, ಟ್ಯೂಷನ್ ಬೇಕೇ ಬೇಕು. ಇಲ್ಲ ಅಂತ ಹೇಳಿದರೆ ಬಹುಮಾನ್ಯ ಅಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಬಹುಮಾನ್ಯ ಅಂತ ಅನಿಸಿಕೊಳ್ಳಬೇಕಾದರೆ, ಅವನಿಗೆ ಮಾನ್ಯತೆ ದೊರಕಬೇಕಾದರೆ, ಶ್ರೀಸಾಮಾನ್ಯನ ಜೊತೆ ಅಸಾಮಾನ್ಯತ್ವದಲ್ಲಿ ಸಾಗಬೇಕಾದರೆ ಅವನಿಗೆ ಟ್ಯೂಷನ್ ಬೇಕು ಅನ್ನುವ ಮಾತು ನನ್ನದು ಅನ್ನುವುದನ್ನು ಪ್ರತಿಪಾದಿಸುವುದಕ್ಕೆ ನಮ್ಮ ಆತ್ಮೀಯ ಸೋದರನ ಸ್ಥಾನದಲ್ಲಿರುವ ಬಸವರಾಜ್ ಮಹಾಮನಿ ಬಂದಿದ್ದಾರೆ. ಅವರಿಗೆ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ನೇರವಾಗಿ ನಮ್ಮ ರಿಚರ್ಡ್ ಲೂಯಿಸನ್ನು ಕೇಳ್ತಾ ಇದ್ದೀನಿ. ಶಿಕ್ಷಣ ಕ್ಷೇತ್ರದ ಮೂಲಕ ಇವತ್ತಿನ ಬದುಕಿನಲ್ಲಿ ಆ ರೀತಿಯಾಗಿ ದಿನನಿತ್ಯ ಪಾಠ ಕೇಳತಕ್ಕಂಥ ರೀತಿಯಲ್ಲಿ ಹೇಳಿಸ್ತಕ್ಕಂತಹ ಆ ಒಂದು ಟ್ಯೂಷನ್ ಅನ್ನುವ ಶಬ್ದದ ಆ ಒಂದು ಭಾಗ ಆ ವಿದ್ಯಾರ್ಥಿಗಳಿಗೆ ಬೇಕೇ ಅನ್ನುವುದಕ್ಕೆ ಬೇಡ ಅನ್ನುವ ರೀತಿಯಲ್ಲಿ ನಿಮ್ಮ ಮಾತಿನ ಪ್ರತಿಪಾದನೆ. ಕಾರಣ ಇಷ್ಟೇ, ಮೊಟ್ಟ ಮೊದಲನೆಯ ತಪ್ಪು ವಿದ್ಯೆ ಅನ್ನೋ ಕಡೆ ಬಂದಿದ್ದೇ ಈ ಟ್ಯೂಷನ್ನಿಂದ. ಯಾಕೆಂದರೆ ವಿದ್ಯಾರ್ಥಿಗಳು ಎಲ್ಲರೂ ಸಮಾನರು. ಒಬ್ಬ ಮೇಷ್ಟ್ರು ಎಲ್ಲರಿಗೂ ಪಾಠ ಹೇಳ್ಕೊಡ್ಬೇಕು. ಕೆಲವು ಹುಡುಗರು ಶಾರ್ಪ್ ಇರ್ತಾರೆ, ಕೆಲವರು ಶಾರ್ಪ್ ಇರೋದಿಲ್ಲ. ಆ ಶಾರ್ಪ್ ಇಲ್ಲದೆ ಇರೋ ಹುಡುಗರಿಗೆ ಆಸಕ್ತಿ ವಹಿಸಿ ಪಾಠ ಕೊಡಬೇಕಾದ್ದು ಆ ಸ್ಕೂಲ್ ಮೇಷ್ಟ್ರಿನ ಜವಾಬ್ದಾರಿ. ಅದು ಅವ್ರನ್ನ ಹೊರಗೆ ಕರೆದು ಸಪ್ರೇಟಾಗಿ ಕರ್ಕೊಂಡೋಗಿ ಟ್ಯೂಷನ್ನು ಅಂತ ಹೇಳಿಕೊಟ್ಟು ಆ ವಿದ್ಯಾರ್ಥಿಗಳಲ್ಲೇ ಒಂದು ಕ್ಲಾಸನ್ನು ಸೃಷ್ಟಿ ಮಾಡಿದ್ದು ಈ ಟ್ಯೂಷನ್. ದುಡ್ಡಿದ್ದವರು ಶ್ರೀಮಂತರ ಮಕ್ಕಳು ಟ್ಯೂಷನ್ ತಗೊಳ್ತಾರೆ. ಬೇರೆ ವಿದ್ಯಾರ್ಥಿಗಳು ಅಷ್ಟು ಬುದ್ಧಿವಂತರು ಇಲ್ಲದೆ ಇರ್ಬೋದು, ಆದರೆ ಅವರಿಗೆ ಈ ಮೇಷ್ಟ್ರು ಟ್ಯೂಷನ್ಗೆ ಬಂದಾಗ ಮಾತ್ರ ಎಕ್ಸ್ಟ್ರಾ ಪಾಠ ಹೇಳ್ಕೊಡ್ತಾನೆ, ಬೇರೆದು ಹೇಳ್ಕೊಡೋದು. ಅದೇನಿದೆ ಕ್ಲಾಸಲ್ಲಿ ಮಾಡ್ತಾನೆ. ಇಲ್ಲಿಂದ ಒಂದು ಮೆಂಟಲ್ ಅದು ಒಂದು ಕರಪ್ಷನ್ ಹುಟ್ಟೋದು ಈ ಥರ ಚಿಂತನೆಯಿಂದ. ಈ ಚಿಂತನೆ, ಈ ಟ್ಯೂಷನ್ ಅನ್ನೋ ಚಿಂತನೆಯೇ ನನ್ನ ಪ್ರಕಾರ ಆ ವ್ಯವಸ್ಥೆಯಲ್ಲಿ ಬಂದ ಒಂದು ತಪ್ಪು ಹೆಜ್ಜೆ. ಅದು ಈ ಟ್ಯೂಷನ್ ಬಂದ ಹುಡುಗರು ಮೇಷ್ಟ್ರಿಗೆ ಹೆಚ್ಚು ಹತ್ತಿರವಾಗ್ತಾರೆ. ತನಗೆ ಅರಿವಿದೆಯೋ ಇಲ್ವೋ ಅವನು ಆ ಮೇಷ್ಟ್ರುಗಳಿಗೆ ಹೆಚ್ಚು ಆಸಕ್ತಿ ವಹಿಸ್ತಾನೆ. ಕ್ಲಾಸಲ್ಲೂ ಕೂಡ ಅವನು ಆ ಹುಡುಗರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾನೆ. ಏನೋ ಅರ್ಥ ಆಯ್ತೇನೋ ಅಂತ ಅವನು ಕೇಳ್ತಾನೆ. ಅರ್ಥವಾಗದೇ ಇರೋ ಈ ಕಡೆ ಇದ್ದಾರೆ, ಇವನ ಹತ್ರ ಟ್ಯೂಷನ್ಗೆ ಬರಲ್ಲ, ಅವ್ರನ್ನ ಕೇಳಲ್ಲ.
ಯಾರೆಲ್ಲ ಅಷ್ಟೇ ದಡ್ಡ ಬಡ್ಡಿ ಮಕ್ಕಳು ಅಂತ ಇವನೇ ಅಂದ್ಕೊಂಡ್ಬಿಡ್ತಾನೆ. ಇವನ ಹತ್ರ ಟ್ಯೂಷನ್ ಬರೋ ಹುಡುಗರಿಗೆ ಮಾತ್ರ ಇವನು ಇಂಪಾರ್ಟೆನ್ಸ್ ಕೊಡ್ತಾನೆ. ಇದಕ್ಕೆ ನಮ್ಮ ಪುರಾಣದಲ್ಲಿ ಒಂದು ದೊಡ್ಡ ಉದಾಹರಣೆ ಏಕಲವ್ಯ. ಟ್ಯೂಷನ್ಗೆ ಬರದೆ, ಸ್ಕೂಲ್ಗೂ ಬರದೆ ಕಲಿತವನ್ನ ಟ್ಯೂಷನ್ಗೆ ಬಂದು ಹುಡುಗ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಆ ಮೇಷ್ಟ್ರು ಏಕಲವ್ಯನ ಬೆರಳು ಕಿತ್ಕೊಂಡ್ಬಿಡ್ತಾನೆ. ಬಹುಶಃ ಒಬ್ಬ ಶಿಕ್ಷಕ, ಒಬ್ಬ ಗುರು ಮಾಡಬಹುದು ಅಂತ ಅತ್ಯಂತ ಕೆಟ್ಟದಾದ ಒಂದು ಕೆಲಸವನ್ನು ಅಲ್ಲಿ ನಿಮಗೆ ಉದಾಹರಣೆ ಸಿಗತ್ತೆ. ಏಕಲವ್ಯ ನಾನೇನು ಹೇಳ್ಕೊಡ್ದೆ ಇಂಥ ಒಳ್ಳೆ ಬಿಲ್ಲು ವಿದ್ಯೆಯನ್ನು ಕರೆದಾಗ ಏನು ಮಾಡಬೇಕಿತ್ತು ಆ ಗುರು? ಅವನನ್ನು ಕರೆದು ಅವನಿಗೆ ಹೇಳ್ಕೊಡ್ಬೇಕಿತ್ತು. ಆದರೆ ಉಲ್ಟಾಯ್ತು. ಯಾಕೆ? ಟ್ಯೂಷನ್ ಫೀಸ್ ತೊಗೊಂಡ್ಬಿಟ್ಟಿದ್ದೀವಿ ರಾಜರ ಮಕ್ಕಳ ಹತ್ರ. ರಾಜರಿಗೆ ಗೊತ್ತಾದರೆ ನಾವು ಡಿಸ್ಮಿಸ್ ಆಗಿಬಿಡ್ತೀವಿ. ಹೌದಾ? ಈ ತರಹದ ಒಂದು ಭೇದ ಭಾವವನ್ನು ಸೃಷ್ಟಿಸಿದ್ದು ಈ ಟ್ಯೂಷನ್. ಅದರಿಂದ ಟ್ಯೂಷನ್ನು ಇರಲೇಕೂಡದು, ತೆಗೆದಾಕಬೇಕು. ಸ್ಕೂಲಲ್ಲಿ ಅಕಸ್ಮಾತು ಕೆಲವು ಹುಡುಗರು ಶಾರ್ಪ್ ಇರ್ತಾರೆ, ಆಮೇಲೆ ಓದಲ್ಲಿ ಶಾರ್ಪ್ ಇಲ್ಲದೆ ಇರ್ಬೋದು, ಅವ್ನು ಸ್ಪೋರ್ಟ್ಸಲ್ಲಿ ಶಾರ್ಪ್ ಇರ್ತಾನೆ, ಅವನು ಕನ್ನಡದಲ್ಲಿ ಶಾರ್ಪ್ ಇಲ್ಲದೆ ಇರ್ಬೋದು, ಮ್ಯಾಥ್ಸಲ್ಲಿ ಶಾರ್ಪ್ ಇರ್ತಾನೆ. ಎಲ್ಲರಲ್ಲೂ ಶಾರ್ಪ್ ಆಗಿರೋಕ್ಕೆ ಅವನವನಿಗೆ ಚಾಕುನೇ ಅಲ್ವಲ್ಲ. ಅದನ್ನು ಗುರುತಿಸಿ ಅವನಿಗೆ ಸ್ಕೂಲಲ್ಲೇ ಪಾಠ ಹೇಳಬೇಕು, ಎಕ್ಸ್ಟ್ರಾ ಕ್ಲಾಸಸ್ ತೊಗೋಬೇಕು, ಸ್ಪೆಷಲ್ ಕ್ಲಾಸಸ್ ತೊಗೋಬೇಕು. ಟ್ಯೂಷನ್ ಅನ್ನೋದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಒಳ್ಳೆ ಸ್ಕೂಲು ಟ್ಯೂಷನ್ನ ಎನ್ಕರೇಜ್ ಮಾಡಿಕೊಡ್ದು. ಯಾವುದಾದ್ರೂ ಸ್ಕೂಲಲ್ಲಿ ಟ್ಯೂಷನ್ ಜಾಸ್ತಿ ಹೇಳೋ ಮೇಷ್ಟ್ರಿದ್ದಾರೆ ಅಂದರೆ ಆ ಸ್ಕೂಲು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಪ್ರಾಣೇಶ್ ಅವರಿಗೆ ಯಾವತ್ತೂ ಒಂದು ವಿದ್ಯಾರ್ಥಿ ತನ್ನ ಪ್ರತಿಭಾ ವಿಕಾಸದಿಂದ ಮುಂದೆ ಬರಬೇಕಾದರೆ ನಿಜ ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇವೆ ಬೇಕು. ಆದರೆ ಟ್ಯೂಷನ್ನೇ ಬೇಕು ಅನ್ನುವುದರ ಮೂಲಕ ಕೊಡಿಸಿದ್ದೇ ಆದರೆ ಆ ವಿದ್ಯಾರ್ಥಿಯ ಪ್ರತಿಭೆಗೂ ಕೂಡ ಅದು ಸಂಚಕಾರವನ್ನೇ ತರುತ್ತೆ. ಮಿಗಿಲಾಗಿ ವಿದ್ಯಾರ್ಥಿಗಳ ಸಮೂಹದಲ್ಲಿ ಸಮಾನತೆಯ ಮನೋಭೂಮಿಕೆ ಬೆಳೆಯುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅಸಮಾನತೆ ಅಂತಕ್ಕಂಥದ್ದು ಹೆಚ್ಚುತ್ತೆ. ಆದ್ದರಿಂದ ಈ ಟ್ಯೂಷನ್ ಯಾವತ್ತೂ ಉಪಕಾರಿಯಲ್ಲ, ಅದು ಅಪಕಾರಿ ಎನ್ನುವುದು ರಿಚರ್ಡ್ ಅವರ ಮಾತು. ನೀವೇನಂತೀವಿ? ಎಲ್ರಿಗೂ ನಮಸ್ಕಾರ. ಟ್ಯೂಷನ್ ಬೇಕು ಬೇಡ ಅನ್ನೋ ವಿಷಯ ಬೇಡ ಅಂತ ರಿಚರ್ಡ್ ಅವರು ಇವರಿಗೂ ತಮ್ಮ ವಾದವನ್ನು ಮಂಡಿಸಿದರು. ಬೇಕು ಅಂತ ನಾನು ವಾದಿಸ್ತೀನಿ. ಯಾಕೆಂದರೆ ಲೋಕೋ ಭಿನ್ನ ರುಚಿ, ಬೇರೆ ಬೇರೆ ಬುದ್ಧಿ, ಮನುಷ್ಯನ ರುಚಿಗಳೇ ಬೇರೆ. ಆಹಾರದಲ್ಲೂ ಕೂಡ ನಾವು ಒಬ್ಬರಿಗೆ ರೊಟ್ಟಿ ಇಷ್ಟ ಆಗ್ತದೆ, ಒಬ್ಬರಿಗೆ ಅನ್ನ ಇಷ್ಟ ಆಗ್ತದೆ. ಹಾಗೆ ನಮ್ಮ ಮೆದುಳು ಕೂಡ ಎಲ್ಲರಂತ ಇರೋದಿಲ್ಲ. ಪ್ರತಿಯೊಬ್ಬನ ಮೆದುಳು ಒಂದೇ ತೂಕ ಇರ್ಬೋದು, ಮೆದುಳಿನ ತೂಕ, ಆದರೆ ಗ್ರಹಿಸುವಂಥ ಶಕ್ತಿ ಏನಿದೆಯಲ್ಲ ಅದು ಬೇರೆ ಬೇರೆ ಇರ್ತದೆ. ಈಗ ನಾವು ಯಾವತ್ತೂ ಟ್ಯೂಷನ್ಗೆ ಹೋಗದೆ ನಡೆದಿಲ್ಲ. ನಮಗೆ ಶಾಲೆಯಲ್ಲಿ ಹೇಳಿದ್ದು ಏನೂ ಅರ್ಥ ಆಗಲ್ಲ. ಶಾಲೆ ಅಂದರೆ ಕೆಲವರು ಫೋಬಿಯಾ ಇರ್ತದೆ. ಅದಕ್ಕಾಗಿ ಈ ಟ್ಯೂಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆ ಪಾಠ ಅಂತ ಇದೆ. ಮನೆ ಪಾಠ ಆ ಗಲಾಟೆ, ಎಲ್ಲ ಮಕ್ಕಳು ಧೈರ್ಯಶಾಲಿ ಇರೋದಿಲ್ಲ, ಎಲ್ಲ ಮಕ್ಕಳು ಎಲ್ಲರ ಜೊತೆ ಕೂತ್ ಬರ್ತಾರೆ. ಕೆಲವರು ಶೇ ನೇಚರ್, ಸಂಕೋಚ ಸ್ವಭಾವದವ್ರು ಇರ್ತಾರೆ. ಅವರಿಗೆ ಅವ್ನಿಗೆ ಉತ್ತರ ಗೊತ್ತಿರ್ತದೆ, ಅದು ಎದ್ದು ನಿಂತು ಅವ್ನಿಗೆ ಹೇಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅವನನ್ನು ಸಪ್ರೇಟಾಗಿ ಕರೆದು ಚಿಕಿತ್ಸೆ ಮಾಡಬೇಕಾಗ್ತದೆ, ಅವನಿಗೆ ಬೇರೆ ಹೇಳಬೇಕಾಗ್ತದೆ, ಎಲ್ಲರೊಳಗಡೆ ಕೇಳಿಸ್ತಾರೆ. ಅಂಥ ಮಕ್ಕಳಿಗಾಗಿ ಟ್ಯೂಷನ್ ಬೇಕು. ಈ ಟ್ಯೂಷನ್ ಅನ್ನೋದೇನಿದೆ ಇದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ. ನಮ್ಮ ಕಡೆ ಟ್ಯೂಷನ್ ಅಂತಾರೆ, ಕೆಲವು ಕಡೆ ಮನೆ ಪಾಠ ಅಂತಾರೆ. ಈ ಬಿಜಾಪುರ ಕಡೆ ಮಹಾರಾಷ್ಟ್ರ ಪ್ರಭಾವ ಇದ್ರೆ ಸೀಖೋಣಿ ಅಂತ ಕರೀತಾರೆ. ನಮ್ಮ ಹುಡುಗ ಸೀಖೋಣಿಗೆ ಹೋಗ್ತಾನ. ಆಮೇಲೆ ಶಾಲೆಯಲ್ಲಿ ರಿಚರ್ಡ್ ಹೇಳುವಂತೆ ಶಾಲೆಯಲ್ಲಿ ಸಾಮೂಹಿಕವಾಗಿ ಎಲ್ಲರಿಗೂ ಕಳಿಸ್ತಾರೆ. ಅಲ್ಲಿ ಬೇರೆ 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 ಬುದ್ಧಿಮಟ್ಟದ ಒಬ್ಬನಿಗೆ ಒಂದು ಸಾರಿ ಹೇಳಿದ್ರೆ ತಿಳಿತಿರ್ತದೆ, ಒಬ್ಬನಿಗೆ 2 ಸಾರಿ ಹೇಳಿದ್ರೆ ತಿಳಿತದೆ, ಒಬ್ಬನಿಗೆ ಏನೂ ತಿಳಿತಿರಲ್ಲ. ಶಾಲೆಯೇ ಅವನಿಗೆ ಭಯ ಹುಟ್ಟಿಸಿರ್ತದೆ. ಅಂಥ ಸಮಯದಲ್ಲಿ ಮನೆ ಪಾಠ ಅನ್ನೋದಿತ್ತು. ಮನೆ ಪಾಠ ಟ್ಯೂಷನ್ಗಳು ಅವಶ್ಯ. ಯಾಕೆಂದರೆ ಅವನಿಗೆ ಏನು ಬೇಕು ಅದನ್ನು ಮಾತ್ರ ಅಲ್ಲಿ ಹೇಳ್ತದೆ. ಎಲ್ರಿಗೂ ಸಮುದ್ರ ಈಜಕ್ಕೆ ಬರಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಈಜ್ದವ್ರಿಗೆ ಸಮುದ್ರದಲ್ಲಿ ಈಜಕ್ಕೆ ಬರಲ್ಲ. ಸಮುದ್ರದಲ್ಲಿ ಈಜೋರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೋರು ಏನಮ್ಮ ಇಷ್ಟೇ ಸ್ವಿಮ್ಮಿಂಗ್ ಪೂಲ್ ಇದು. ಹಾಗೆ ಎಲ್ಲ ಇಡೀ ಶಾಲೆಯಲ್ಲಿ ಪಾಠ ಹೇಳೋದೇನಿದೆ ಸಮುದ್ರವನ್ನು ನೋಡದಂತೆ. ಆದರೆ ಸಮುದ್ರದ ನೋಡಿದರೆ ಭಯ ಆಗೋವನಿಗೆ ಹೇಗೆ ಸ್ವಿಮ್ಮಿಂಗ್ ಪೂಲ್ ಬೇಕೋ ಈಜು. ನೀವು ಒಮ್ಮೆಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಕಲ್ತು ನಾವು ಅಲ್ಲಿ ಹೋಗ್ತೀವಿ. ಹೊಳೆ, ಕೆರೆ, ಸಣ್ಣ ಮಡುವಿನಲ್ಲಿ ಕಲಿತು ಸಮುದ್ರಕ್ಕೆ ಬೀಳ್ತಾರೆ. ಹಾಗೆ ಈ ಟ್ಯೂಷನ್ ಅನ್ನೋದು ಏನಿದೆ ಅಂದರೆ ಇದು ಅವನೊಂದು ಲಿಮಿಟೇಷನ್ ಅರಿಯೋದಕ್ಕೊಂದು ಸಾಧನ. ಹಾಗೆ ಅವ್ರು ಹೇಳಿದ್ರು ಟ್ಯೂಷನ್ಗಳು ಬೇಡವೇ ಬೇಡ ಅನ್ನುವಂಥ ಮಾತಾಡಿದರು. ಸ್ವಾಮಿ, BSc B.Ed MA ಮುಗಿಸಿದಂಥ ಎಲ್ಲ ಶಿಕ್ಷಕರಿಗೆ ಜಾಬ್ ಸಿಗಲ್ಲ. ಎಲ್ಲ ಟೀಚರ್ಗೆ ಅರ್ಜಿ ಲಕ್ಷಾಂತರ ಜನ ಟೀಚರ್ ಪೋಸ್ಟ್ಗೆ ಲೆಕ್ಚರ್ ಪೋಸ್ಟ್ಗೆ ಅರ್ಜಿ ಹಾಕ್ತಾರೆ, ಅವರಿಗೆ ಸಿಗೋದಿಲ್ಲ. ಆಗ ಅವ್ರು ನಾವು ಯಾರಿಗೆ ಕಲಿಸ್ಬೇಕಾಗಾದ್ರೆ
ಅಂದಾಗ ಹುಟ್ಟಿದ್ದೆ ಉಪ ಉದ್ಯೋಗ ಆಯಿತು ಟ್ಯೂಷನ್ ಹೇಳೋದು. ಇವತ್ತು ಅನೇಕ ಟ್ಯುಟೋರಿಯಲ್ಗಳು ತಮ್ಮ ಟ್ಯುಟೋರಿಯಲ್ಗಳಲ್ಲಿ ಟ್ಯೂಷನ್ ಕೊಟ್ಟ ಮೇಲೆ ಅವನು ಮಾಮೂಲಿ ಶಾಲಾ ಶಿಕ್ಷಕರಲ್ಲಿ ಪಾಸಾದ ಅಂತ ಇದ್ದಾರೆ. IAS ಶಾಲೆಯಲ್ಲಿ ಕಲಿಸಲ್ಲ, ಆದರೆ ಟ್ಯುಟೋರಿಯಲ್ಗಳಲ್ಲೇ ಹೋಗಿ ಕಲಿತಾರೆ. ಹೌದಾ? IAS ಕೋಚಿಂಗ್ ಕೊಡ್ತೀವಿ ಅಂತಾರೆ. ಶಾಲೆಯಲ್ಲಿ ಕಲಿಯೋದಲ್ಲದೆ ಮತ್ತೆ ಬಂದು ಟ್ಯುಟೋರಿಯಲ್ಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಜನ ನಮ್ಮ ಹುಬ್ಬಳ್ಳಿ ಕಡೆ ಭಾಳ ದೊಡ್ಡ ದೊಡ್ಡ ಟ್ಯುಟೋರಿಯಲ್ಗಳಿದೆ. ಅಲ್ಲಿ ಹೋದ್ರೂ DC AC ಆಗಿದ್ದಾರೆ. ಶಾಲೆಯಲ್ಲಿ ನಮ್ಮ ಕುರಿ ಮಂದೆ ಇದ್ದಾಗ ಒಂದೇ ಸಾರಿ ಹೇಳಿಬಿಡ್ತಾರೆ, ಅಲ್ಲಿ ಯಾರಿಗೆ ಅರ್ಥ ಆಗುತ್ತೆ? ನಮ್ಗೆ ಟ್ಯುಟೋರಿಯಲ್, ನಮ್ಮ ಹುಡುಗನ ಟ್ಯೂಷನ್ ಕಳಿಸ್ತಾ ಇದ್ದೀವಿ, ನಮ್ಮ ಹುಡುಗಿ ಸಪ್ರೇಟ್ ಕ್ಲಾಸ್ ಕೊಡಿಸ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ. ಯಾಕೆ? ಕಾನ್ಸಂಟ್ರೇಷನ್ ಇರುತ್ತೆ. ಇಲ್ಲಿ 10 ಜನ 100 ಜನರಿಗೆ ಒಬ್ಬ ಶಿಕ್ಷಕ ಪಾಠ ಹೇಳೋದಕ್ಕೂ ಅದರಲ್ಲಿ ಆಯ್ಕೆ ಮಾಡಿ, ಈಗ ನಮಗೆಲ್ಲ ಮ್ಯಾಥಮೆಟಿಕ್ಸ್ ತಲೆಗೆ ಹತ್ತಲಿಲ್ಲ ಅಂಥೇಳಿ ಶಿಕ್ಷಕರು, ಪ್ರಣೇಶ ನೀನು ಹೊರಗಡೆ ಹೋಗ್ಬಿಡಯ್ಯ, ನೀನು ತಲೆ ಹೊಡ್ಕೊಳ್ಳಾರೆ ನಾನು ಅಂತ ಹೊರಗಡೆ ಕಳಿಸ್ತಿದ್ರು ನಮ್ಮನ್ನು. ಕೆಲವರನ್ನೇ ಆಯ್ದು ಟ್ಯೂಷನ್ ಕೊಡ್ತೀವಿ. ಹಾಗೆ ಟ್ಯೂಷನ್ಗಳಲ್ಲಿ ಸಪ್ರೇಟ್ ಕ್ಲಾಸ್ಗಳಲ್ಲಿ ವಿದ್ಯೆಯನ್ನು ಪಡೆದಂಥವ್ರು ಶಾಲೆ ಕೀರ್ತಿ ತಂದರು. ಹೌದಾ? ಬರೀ ಶಾಲೆ ಪಾಠ, ಇವತ್ತಿನ ಶಾಲೆ ಪಾಠಗಳಾಗಿದೆ, ಇವತ್ತಿನ ಶಾಲೆಗಳಾಗಿದೆ ನಮಗೆ ಗೊತ್ತು. ಸುಮ್ಮನೆ ಬಂದು ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಕೂಕ್ಕತ್ತಾರೆ ಹೋಗ್ತಾರೆ. ಅಲ್ಲಿ ಅವ್ನಿಗೆ ಏನು ಯಾರಿಗೆ ಎಷ್ಟು ಬೇಕು ಅಂತ ತಿನ್ನಿಸೋದು ಐಡಿಯಾ ಇರಲ್ಲ. ಎಲ್ಲರ ಮುಂದೆ ಸುಮ್ಮನೆ ಆಹಾರ ಒಟ್ಟುಬಿಡೋದು, ಯಾಕೆ ನೀವು ತಿಂದ್ಕೊಳ್ರಿ. ಕೆಲವರು ತಿನ್ನೋದೇ ಇಲ್ಲ, ಗುಂಪಿನಲ್ಲಿ ಬಂದು ತಿನ್ನೋಕೆ ಭಯ ಆಗ್ತಿರ್ತದೆ ಕೆಲವರಿಗೆ, ಸುಮ್ಮನೆ ಬಾಯಿಗೆ ಹಾಕತ್ತಾರೆ. ಹಾಗೆ ವಿದ್ಯೆ ಕೂಡ ಹಾಗೆ ಸಾರ್ವಜನಿಕವಾಗಿ ನೀವು ಹೇಳಿದಾಗ ಯಾರಿಗೂ ಅರ್ಥ ಆಗಲ್ಲ. ಈಗ ನಾವೇ ಹಾಸ್ಯ ಸಂಜೆಗಳಿಗೆ ಹೋಗ್ತೀವಿ, ನಾವು ರಿಚರ್ಡ್, ನಮ್ಮ ಜೋಕ್ಗಳು ಎಲ್ಲ ಕಡೆ ಕ್ಲಿಕ್ ಆಗಲ್ಲ. ಆಯಾ ಆಡಿಯನ್ಸ್ ಡಾಕ್ಟ್ರುಗಳಿಗೆ ಹೋದಾಗ ಡಾಕ್ಟ್ರ್ ಜೋಕ್ ಅರ್ಥ ಆಗುತ್ತೆ. ನಾವು ಸರ್ಕಾರಿ ಕಚೇರಿಗಳಿಗೆ ಕಾರ್ಯಕ್ರಮ ಕೊಟ್ಟಾಗ ಅವ್ರಿಗೆ ಆಗಿರ್ತಕ್ಕಂಥ ಜೋಕ್ ಹೇಳ್ತೀವಿ. ಟ್ಯೂಷನ್ನು ಹಾಗೇನೆ, ಅವ್ರ ಬುದ್ಧಿಮತ್ತೆಗೆ ಏನು ಸಿಗುತ್ತೆ ಅದನ್ನು ಅವನಿಗೆ ಕಲಿಸೋದೆ ಟ್ಯೂಷನ್ಗಳು. ಆ ಟ್ಯೂಷನ್ಗಳು ಇರೋದ್ರಿಂದ ಅವನು ಕೂಡ ಮಹಾಪ್ರವಾಹದಲ್ಲಿ ಸೇರೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದರೆ ಅವನು ಕೆರೆಯಲ್ಲೇ ಉಳಿತಾನೆ, ಸ್ವಿಮ್ಮಿಂಗ್ ಪೂಲಲ್ಲೇ ಉಳಿತಾನೆ ಅನ್ನೋದು ನನ್ನ ವಾದ. ಪುಟ್ಟಮ್ಮನಿಗೆ ಮನ ಅನ್ನೋದೇನೋ ಇರುತ್ತೆ ವಿದ್ಯಾರ್ಥಿಗೆ, ಆದರೆ ಗಮನ ಅನ್ನೋದು ಇರೋದಿಲ್ಲ. ಆ ಗಮನಕ್ಕಾಗಿ ಅವನನ್ನು ಮನೆ ಪಾಠ ಅನ್ನುವ ರೀತಿಯಲ್ಲಿ ಅವನ ಬುದ್ಧಿವಂತಿಕೆಗೆ ಪೋಷಣೆ ಮಾಡುವ ರೀತಿಯಲ್ಲಿ ಪ್ರೇರಕವಾಗುವುದಕ್ಕೆ ಟ್ಯೂಷನ್ ಅವಶ್ಯಕತೆ ಇದೆ ಎನ್ನುವುದು ಗಂಗಾವತಿ ಪ್ರಾಣೇಶ್ ಅವರ ಮಾತು. ನೀವೇನಂತೀರಿ? ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮಾಮ, ಇವತ್ತು ಟ್ಯೂಷನ್ ಬಗ್ಗೆ ಮಾತಾಡ್ತಿದೀವಿ. ಮನೆ ಪಾಠ ಅಂತ ಹೇಳಿದ್ರು. ಇನ್ನೊಂದೇನ ಸರ್, ಅದು ಸೀಕೋಡಿ, ಮರಾಠಿ ಪದ. ಬಹಳ ಒಳ್ಳೆ ಪದ ಸರ್. ನಾವು ಇವತ್ತು ಅದನ್ನ ಕೇಳ್ಪಟ್ವಿ, ಅದನ್ನ ಆ ಪದ ಗೊತ್ತೇ ಇರ್ಲಿಲ್ಲ. ಸೀಕೋಡಿ ಚೆನ್ನಾಗಿದೆ. ಸೀಕೋಣಿ. ಬಹುಶಃ ಮಾಮ, ಪ್ರಾಣೇಶ್ ಸರ್ ಕಾಲದಲ್ಲಿ ಅವ್ರ ಊರ್ನಲ್ಲಿ ಟ್ಯೂಷನ್ ಅನ್ನೋದು ಇದ್ದಿದ್ರೆ ಬಹುಶಃ ಇವತ್ತಿಲ್ಲಿ ಕೂರ್ಲಿಕ್ಕೂ ಆಗ್ತಿರ್ಲಿಲ್ಲ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆಯಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮಾತುಗಾರನೇ ಆಗ್ತಿರ್ಲಿಲ್ಲ, ಈ ಮ್ಯಾಥ್ಸ್ ಕಲಿಲೇಬೇಕು ಅಂತೇಳಿ ಕುತ್ಕೊಳ್ಳೋರು. ನೋಡಿ, ಅದು ಬಿಟ್ರು ಟೀಚರು ಆಸಕ್ತಿ ಕ್ಷೇತ್ರಕ್ಕೆ ಬಂದಿಲ್ ಕುತ್ಕೊಂಡ್ರು. ನಾವು ಟ್ಯೂಷನ್ನು ಬೇಡ ಅಂತೆಲ್ಲ ಹೇಳ್ತೀವಿ, ಆದ್ರೆ ಯಾರಿಗೆ ಆಸಕ್ತಿ ಇದೆ ನಾನು ಕಲಿಲೇಬೇಕು ಅಂತ ಅವ್ರಿಗೆ ಮಾಡ್ಲಿ. ಯಾವಾಗ ಬೇಕಾಗತ್ತೆ, ಒಂದು ಮಗು ಕಲಿಯಕ್ ಆಸಕ್ತಿ ಇದೆ ಆದ್ರೆ ಅದಕ್ಕೆ ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಆ ಸಂದರ್ಭದಲ್ಲಿ ಮನೆಗೆ ಕರ್ಕೊಂಡು ಬಂದು ಟೀಚರ್ಗಳು ಸಂಜೆ ಹೊತ್ತು ಮನೆಯಲ್ಲೇ ಕೂತ್ಕೊಂಡು ಮನೆ ವಾತಾವರಣದಲ್ಲಿ ಕೌಟುಂಬಿಕವಾಗಿ ತನ್ನ ಮಗನೇ ತನ್ನ ತಮ್ಮನೇ ಅನ್ನೋ ರೀತಿನಲ್ಲಿ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ರು. ಅವತ್ತಿಗೆ ಅದು ಬೇಕಿತ್ತು, ಆ ತರ ಒಂದು ಏನೋ ಒಂದು ಪರಿಕ್ರಮಣೆ ಇದ್ದಾಗ ಬೇಕಾಗಿತ್ತು. ಆದ್ರೆ ಇವತ್ತು ನಾವು ಯಾಕೆ ಬೇಡ ಅಂತಿದೀವಿ ಅಂದ್ರೆ, ಇವತ್ತು ಟ್ಯೂಷನ್ ದುಡ್ಡು ಮಾಡೋ ದಂಧೆ ಆಗಿದೆ. ಎಲ್ಲಿ ಅದು ಟ್ಯೂಷನ್ ಅನ್ನೋದು ಮುಂಚೆ ಮನೆ ಒಳಗಡೆ 4 ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡೋ ಅಂತ ಒಂದು ಪರಿಕ್ರಮ ಇತ್ತು. ಆದ್ರೆ ಇವತ್ತು ಶಾಲೆ ರೀತಿ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ ಟ್ಯುಟೋರಿಯಲ್ ಅನ್ನೋ ಒಂದು ಹೆಸರಿನಲ್ಲಿ. ಇಂಥ ಟೀಚರ್ಸ್ ಗಳನ್ನ ಸೇರಿಸ್ತೀವಿ, ಇಂಥ ಸೊಫಿಸ್ಟಿಕೇಟೆಡ್ ಏನು ಪರಿಕರಗಳ ಪ್ರೊಜೆಕ್ಟರ್ ಏನು, ಅದ್ರದ್ದು ಮಾಡೋ ವಿಡಿಯೋಗಳೇನು, ಆ ಮೂಲಕ ಇವತ್ತೊಂದು ದೊಡ್ಡ ದಂಧೆ ಆಗಿದೆ. ಆಮೇಲೆ ಇನ್ನೂ ಒಂದು ಯಾವ ಮಟ್ಟಕ್ಕೆ ಅದು ಅಡ್ವಾನ್ಸ್ಡ್ ಆಗಿದೆ ಅಂತಂದ್ರೆ, ಟ್ಯೂಷನ್ ಟ್ಯುಟೋರಿಯಲ್ ಅಂತೇಳಿ ಸಪರೇಟ್ ಆಗಿತ್ತು. ಈಗ ಆ ಟ್ಯೂಷನ್ ಅನ್ನೋದು ಶಾಲೆಯ ಹೊರಗಡೆ ಇದ್ದಂತ ಟ್ಯೂಷನ್ ಇವತ್ತು ಶಾಲೆ ಒಳಗಡೆನೆ ಹೋಗಿ ಕೂತಿದೆ. ಅವರೇ ಒಂದಲ್ಲಿ ಒಂದು ಏನು ಇದು ಕೊಡ್ತಾರೆ ಪಾಂಪ್ಲೆಟ್ ನಲ್ಲಿ, ನೋಡಿ ನಿಮಗೆ ಟ್ಯೂಷನ್ ಫೀಸ್ ಎಕ್ಸ್ಟ್ರಾ ಟ್ಯೂಷನ್ ಬೇಕಾ, ನಾವೇ ಮಾಡ್ತೀವಿ ಅಂತೇಳಿ ಶಾಲೆನೇ ಕೊಟ್ಕೊಳ್ತಾ ಇದೆ. ನೋಡಿ, ದುಡ್ಡು ಹೊರಗಡೆಗಿತ್ತು, ಶಾಲೆ ಒಳಗೆ ಹೊರಗಡೆ ಅವ್ರಿಗೆ ಯಾಕೆ ಕೊಡ್ಬೇಕು ದಂಧೆ ಮಾಡೋಕ್ಕೆ, ನಾವೇ ಮಾಡ್ಬಿಡೋಣ ಅಂತೇಳಿ ಇವ್ರು ಶಾಲೆ ಅವರೇ ಅದನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಮಗುಗೆ ಅರ್ಥ ಆಗ್ತಿಲ್ಲ, ನೋಡಿ ನಿಮಗೆ ಟ್ಯೂಷನ್ ಇದೆ ಇಲ್ಲಿ, ನಿಮಗೆ ಮಗುಗೆ 4 ಗಂಟೆಗೆ ಟ್ಯೂಷನ್ ಬಿಡ್ತು ಅಂತಲ್ಲ, ನಾವು ಶಾಲೆ ಬಿಡ್ತು ಅಂತೇಳಂದ್ರೆ ಇನ್ನು 2 ಅವರ್ ಇಲ್ಲೇ ಬಿಡಿ, ನಾವೇ ಟ್ಯೂಷನ್ ಮಾಡ್ತೀವಿ, 4 ಗಂಟೆಯಿಂದ 6 ಗಂಟೆ ನಾವೇ ಟ್ಯೂಷನ್ ಮಾಡ್ತೀವಿ ಅಂತೇಳಿ ಮಕ್ಳನ್ನ ಇಲ್ಲಿ ಕೂರಿಸ್ಕೊಳ್ತಾ ಇದಾರೆ. ಈ ಒಂದು ದುಡ್ಡು ಮಾಡೋ ದಂಧೆ ಅದು ಒಂದಾಯ್ತಾ. ಆಮೇಲೆ ಇವತ್ತು ನಾವು ಯಾರೆಲ್ಲ CET-ನಲ್ಲೋ SLC-ನಲ್ಲೋ ಸೆಕೆಂಡ್ PUC-ನಲ್ಲೋ ರ್ಯಾಂಕ್ ಬಂದವ್ರ ಹತ್ರ ನಾವು ಸಂದರ್ಶನವನ್ನ ತಗೊಂಡ್ರೆ ಅವ್ರಿಗೆ ಮೊದಲೇ ಹೇಳೋ ಅಂತ ವಾಕ್ಯ ಏನು ಅಂದ್ರೆ, ಸರ್ ನಾನು ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ ಸರ್,
ನಾನೇ ಪರಿಶ್ರಮ ಪಟ್ಟು ಓದಿದ್ದೀನಿ ಮೇಡಮ್ ಅಂತಲೇ ಸಂದರ್ಶನ ಕೊಡ್ತಾರೆ. ಯಾಕೆ ಅಂದ್ರೆ ಮಕ್ಕಳು ಇವಾಗ ಒಂದು ಲಿಫ್ಟ್ ಇಂದ ಮೇಲ್ ಹೋಗ್ಬೇಕೋ ಕೆಳಕ್ ಹೋಗ್ಬೇಕು, ಎಲ್ಲೋ ಲಿಫ್ಟ್ಗೆ ಹೋಗ್ಬೇಕು ಅಂದ್ರೆ ನಾವು ಒಂದ್ಸಲ ಬಟನ್ ಅದನ್ನ ಮುರಿದ್ರೆ ಸಾಕು, ಅದು ಮೇಲೂ ಕರ್ಕೊಂಡು ಹೋಗುತ್ತೆ ಕೆಳಗೂ ಕರ್ಕೊಂಡು ಹೋಗುತ್ತೆ. ಆದ್ರೆ ನಾವು ತಾಳ್ಮೆ ಇಲ್ಲ, ನಮಗೆ ಏನ್ ಮಾಡ್ತೀವಿ, ಬಟನ್ ಅನ್ನ ಒತ್ತಿ 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 ಇಡ್ತೀವಿ. ಟ್ಯೂಷನ್ ಅನ್ನೋದು ಹಂಗೆ, ಕಲಿಬೇಕು ಅನ್ನೋ ಒಂದು ಶಿಸ್ತು, ಶ್ರದ್ಧೆ, ಆಸಕ್ತಿ ಅನ್ನೋದು ಇದ್ರೆ ಮಕ್ಕಳು ಶಾಲೆನಲ್ಲಿ ಮಾಡುವಂತ ಒಂದೇ ಒಂದ್ಸಲ ಪಾಠ ಮಾಡಿದ್ರು ಕೂಡ ಮಕ್ಕಳು ಅರ್ಥ ಮಾಡ್ಕೊಳ್ತವೆ. ಆದ್ರೆ ವಿಶೇಷವಾಗಿ ಬೇಕು ಅಂದ್ರೆ ಅವ್ರ ಮನೆ ಕರ್ಕೊಂಡು ಆಸಕ್ತಿಯಿಂದ ಆತ್ಮೀಯವಾಗಿ ಮಾಡ್ಕೊಂಡ್ಲಿ, ಅದನ್ನೊಂದು ದುಡ್ಡು ಮಾಡೋ ದಂಧೆ ಮಾಡಬೇಡಿ ಅಂತೇಳಿ ನಾವು ಕೇಳ್ತಾ ಇದೀವಿ. ಆದ್ರೆ ರ್ಯಾಂಕ್ ಪಡೆದ ಹುಡುಗರು ಯಾರು ಮಾಡಲ್ಲ. ಅವ್ರು ಪ್ರತಿದಿನ ಓದೋರು, ಪ್ರತಿದಿನ ಅಧ್ಯಯನ ಮಾಡ್ಕೊಳ್ಳೋರು, ಒಂದು ಟೈಮ್ ಟೇಬಲ್ ಅಂತೇಳಿ ಮಾಡ್ಕೊಳ್ಳೋರು, ಒಂದು ಬದುಕಿನ ಭಾಗವಾಗಿ ನಿರಂತರ ಅಧ್ಯಯನವನ್ನ ಮಾಡೋರು ರ್ಯಾಂಕ್ ಪಡ್ಕೊಳ್ತಾರೆ. ಹಾಗಾಗಿ ಟ್ಯೂಷನ್ ಇಂದಲೇ ಎಲ್ರು ಈಗ ಎಲ್ಲಾ ಟ್ಯೂಷನ್ಗೆ ಹೋಗೋರೆಲ್ಲ ಓದ್ತಾರೆ ಅನ್ನೋದಾಗಿದ್ರೆ ಎಲ್ರೂ ರ್ಯಾಂಕ್ ತಗೊಳ್ಬೇಕಾಗಿತ್ತು, ಅದು ಬೇರೆ ಪ್ರಶ್ನೆ. ಆಮೇಲೆ ಇನ್ನೊಂದೇನಾಗುತ್ತೆ ಟ್ಯೂಷನ್ ಇಂದ ಅಂತೇಳಂದ್ರೆ, ಮಕ್ಕಳು ಬೆಳಿಗ್ಗೆ ಎದಳ್ತವೆ. ಎಷ್ಟೊತ್ತಿಂದ ಟ್ಯೂಷನ್ನು? ಬೆಳಿಗ್ಗೆ 5:30 ಟ್ಯೂಷನ್ನು. 5:30 ಟ್ಯೂಷನ್ ಅಂದ್ರೆ 4:00 ಎದ್ದೇಳ್ಬೇಕು. ಎದ್ದು ಹಲ್ಲುಜ್ಜು ಅವ್ರದ್ದು ಬೆಳಗಿನ ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ, ಅಮ್ಮ ಪಾಪ ಎದ್ದು ಹಾಲು ಕೊಟ್ಟು, ಆ ಹಾಲು ಕುಡಿದು ಬ್ಯಾಗ್ ತಗೊಂಡು ಸೈಕಲ್ ತಗೊಂಡು ಟ್ಯೂಷನ್ ಸೆಂಟ್ರಿಗೆ ಹೋಗೋ ಅಷ್ಟೊತ್ತಿಗೆನೆ ಒಂದ್ ಅರ್ಧ ಗಂಟೆ ಬೇಕು. 5 ಗಂಟೆ 4:15 ಎದ್ದು ಮಗು ಹೋಗಿ ಕೂತ್ಕೊಳ್ಳುತ್ತೆ. 5:30 ಟ್ಯೂಷನ್ ಶುರುವಾದ್ರೆ 6:30 ಒಂದ್ ಸಬ್ಜೆಕ್ಟ್, 7:00 ಇನ್ನೊಂದು ಸಬ್ಜೆಕ್ಟ್, 7:30 ಮುಗಿಸ್ಕೊಂಡು ಓಡ್ಬಾ, 8:08 ಮತ್ತೆ ಇನ್ನೊಂದು ಕಾಲೇಜಿಗೆ ಶಾಲೆಗೆ ಹೋಗು. ಪಾಪ ಮಗು ಬೆಳಿಗ್ಗೆ 4:15 ಎದ್ದು ಓಡಾಟದಲ್ಲೇನೆ ಇದ್ರದ್ ಸಮಯ ಮುಗ್ದೋಗಿರುತ್ತೆ. ಶಾಲೆಗೆ ಹೋಗಿ ಮಗು ತೂಕಡಿಸುತ್ತೆ. ನಾನೊಂದು ಟೀಚರ್ ಹತ್ರ ಮಾತಾಡಿದೆ, ಏನಿದು ಟ್ಯೂಷನ್ ಬಗ್ಗೆ ಇದು ಅಂತೇಳಿ ಕೇಳಿದಾಗ, ಮೇಡಮ್ ಬೆಳಗ್ಗೆ 4:15 ಎದ್ದು ಟ್ಯೂಷನ್ಗೆ ಹೋಗ್ತವೆ, ಶಾಲೆಗೆ ಬಂದು ತೂಕಡಿಸ್ಕೊಂಡು ಕೂತ್ಕೊಳ್ತವೆ, ಶಾಲೆಯಲ್ಲಿ ಪಾಠ ಕೇಳಲ್ಲ. ಶಾಲೆಯಲ್ಲಿ ಟ್ಯೂಷನ್ ಬಿಟ್ಬಿಟ್ಟು ಅಚ್ಚಕಟ್ಟಾಗಿ 6 ಗಂಟೆಗೆ ಎದ್ದು ಶಾಲೆಗೆ ಬಂದ್ರೆ ಶಾಲೆಯಲ್ಲಿ ಪಾಠ ಕೇಳ್ಬೋದಲ್ವಾ? ಈ ತೂಕಡ್ಕ ಮಕ್ಕಳಿಗೆ ನಾವಿನ್ನೇನ್ ಪಾಠ ಮಾಡೋಣ? ಇದೊಂದಾಯ್ತಾ? ಈ ಪೋಷಕರದ್ದು ಇರುತ್ತಲ್ವಾ, ನನ್ನ ಮಗ ಫಸ್ಟ್ ಬರ್ಬೇಕು, ನನ್ನ ಮಗಳು ಫಸ್ಟ್ ಬರ್ಬೇಕು ಅಂತೇಳಿ ಎಲ್ಲಾರನ್ನೂ ಟ್ಯೂಷನ್ಗೆ ಕಳಿಸ್ಬಿಟ್ಟು, ಈ ಟ್ಯೂಷನ್ ಅಲ್ಲಿ ಇನ್ನೊಂದು ಕ್ರಮ ಏನ್ ಮಾಡ್ತಾರೆ ಅಂದ್ರೆ, ಮೊದ್ಲಿಗೆ ಶಾಲೆನಲ್ಲಿ ಆಗೋಕ್ಕಿಂತ ಪಾಠಗಳನ್ನೆಲ್ಲ ಮುಂಚೆ ಟ್ಯೂಷನ್ ಅಲ್ಲಿ ಮುಗಿಸ್ಬಿಡ್ಬೇಕು. ಅದೇನೇನೋ ಇರುತ್ತೆ ಟ್ಯೂಷನ್ ಅಲ್ಲಿ, ಬೇಸಿಗೆ ರಜದಲ್ಲೇ ಇಡೀ ಪಠ್ಯಕ್ರಮವನ್ನ ನಾವು ಮುಗಿಸಿ ಕೊಡ್ತೀವಿ ಅಂತೇಳೆಲ್ಲ ಇರುತ್ತೆ. ಮುಗಿಸ್ಕೊಟ್ಬಿಡ್ತಾರೆ ಇವರು, ಮುಂಚೆನೆ ಎಲ್ಲ ಕಲ್ತ್ಕೊಂಡ್ಬಿಡ್ತವೆ. ಬುದ್ಧಿವಂತ ಮಕ್ಕಳು ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತವೆ. ಶಾಲೆಗೆ ಬರ್ತಾರೆ, ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಟೀಚರು, ಕೇಳಿದ ತಕ್ಷಣ ಅಲ್ಲಿ ಬುದ್ಧಿವಂತ ಮಗು ಟ್ಯೂಷನ್ಗೆ ಹೋಗಿ ಕಲ್ತ್ಕೊಂಡ್ ಬಂದಿರುತ್ತೆ, ಉತ್ತರ ಕೊಟ್ಬಿಡುತ್ತೆ. ಪಾಪ ಯಾವ್ದೋ ಒಂದು ಬಡ ಮಗು ಕೂತಿರುತ್ತೆ, ಅದಕ್ಕೆ ಅರ್ಥ ಆಗಿರಲ್ಲ, ಅರ್ಥ ಆಗುತ್ತೆ ಅಂತ ಕೇಳ್ಕೊಂಡ್ ಕೂತಿರುತ್ತೆ. ಪಾಪ ಆ ಟೀಚರಿಗೆ ಏನ್ ಅನ್ಸುತ್ತೆ, ಓ ಮಕ್ಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾವೆ, ನಾನು ಹಿಂದೆ ಇಷ್ಟೇ ಹೇಳಿದ್ರು ಇಷ್ಟು ಉದ್ದ ಹೇಳ್ತಲ್ಲ ಈ ಮಗು, ಓ ಪರವಾಗಿಲ್ಲ ತರಗತಿಲಿ ಎಲ್ರು ಬುದ್ಧಿವಂತರಿದ್ದಾರೆ ಅಂತೇಳಿ ಆ ಟೀಚರ್ ಪಾಠ ಮಾಡಕ್ಕೆ ಬಿಟ್ಟು ಹೋಗುತ್ತೆ. ಅಲ್ಲಿಗೆ ಈ 60 ಜನ ಹುಡುಗರು ಒಂದ್ ಶಾಲೆನಲ್ಲಿ ಒಂದ್ ಕ್ಲಾಸ್ ನಲ್ಲಿ ಇದ್ರೆ ಒಂದ್ 20 ಮಕ್ಳು ಟ್ಯೂಷನ್ಗೆ ಹೋಗಿ ಚೆನ್ನಾಗಿ ಮುಂಚೆನೆ ಕಲ್ತ್ಕೊ ಬಂದ್ಬಿಟ್ಟಿರ್ತವೆ. ಅದು ಇನ್ನು ಉಳಿದಂತ 40 ಮಕ್ಳಿಗೆ ಅದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ 20 ಮಕ್ಳು ಉತ್ತರ ಕೊಡ್ತಿರ್ತಾರಲ್ಲ, ಟೀಚರ್ ಆಗಿರೋರ್ಗೆ ಓ 20 ಮಕ್ಳು ಎಲ್ರು ಉತ್ತರ ಕೊಡ್ತಾ, 20 ಮಕ್ಳು ಉತ್ತರ ಕೊಡ್ತಾ ಇದ್ರೆ ಎಲ್ರು ಉತ್ತರ ಕೊಡ್ತಾ ಇದ್ದಾರೆ ತರ ಅನ್ಸ್ಬಿಡುತ್ತೆ. ಅಲ್ಲಿಗೆ ಬುದ್ಧಿವಂತರು ಅಲ್ಲಿ ಉತ್ತರ ಹೇಳ್ತಿರೋದ್ರಿಂದ ಇನ್ನು ಉಳಿದಂತಹ ಆಸಕ್ತಿಯಿಂದ ಕುಳಿತಿರುವಂತ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿ ಇರ್ಬೋದು, ಟ್ಯೂಷನ್ಗೆ ಹೋಗಕ್ಕಾಗದೆ ಇರುವಂತವ್ರು ಇರ್ಬೋದು, ಅವರಿಗೆಲ್ಲ ಇದೊಂದ್ ರೀತಿ ತುಂಬಾ ಕಷ್ಟ ಆಗತ್ತೆ ಓದ್ಲಿಕ್ಕೆ. ಹಾಗಾಗಿ ಟ್ಯೂಷನ್ ದುಡ್ಡು ಮಾಡೋ ದಂಧೆ ಆದ್ರೆ ಅದು ಟ್ಯೂಷನ್ ದಯಮಾಡಿ ಬೇಡ ಅಂತ ಹೇಳಿ. ಬಸವರಾಜ್ ಮಹಾಮನಿಗೆ ಟ್ಯೂಷನ್ ಅನ್ನು ಪದ ಹಾಕಿ ಮಕ್ಕಳನ್ನು ಅದಕ್ಕೆ ನಾವು ತಳ್ಳಿದ್ದೇ ಆದರೆ ಅವರ ದೈನಂದಿನ ಸೃಜನಶೀಲತೆಗೆ ಧಕ್ಕೆ ಬರುತ್ತೆ. ಕಾರಣ ಅಂದರೆ ಅವರಿಗೆ ಮಾನಸಿಕ ಮತ್ತು ದೈಹಿಕ ಒತ್ತಡ ಬೆಳಗ್ಗೆಯಿಂದ ರಾತ್ರಿವರೆಗೂ ತಂದೆ ತಾಯಿಗಳು ಅವರಿಗೆ ತುಂಬುವುದರ ಮೂಲಕ ಅವರ ಉತ್ಸಾಹತೆಗೆ ಅದು ಶಕ್ತಿ ಕುಂದುವ ಹಾಗೆ ಮಾಡುತ್ತೆ. ಅದರಿಂದ ಬೌದ್ಧಿಕ ವಿಕಾಸದಲ್ಲಿ ಬುದ್ಧಿಮತ್ತತೆಯ ಮೂಲಕ ಆಲೋಚನಾತ್ಮಕವಾಗಿರ್ತಕ್ಕಂಥ ಯಾವುದೇ ರೀತಿಯ ನಿರ್ಣಯವನ್ನು ಅವ್ರು ಕೈಗೊಳ್ಳೋಕ್ಕಾಗಲ್ಲ. ಸ್ವಾತಂತ್ರ್ಯ ಅನ್ನುವುದು ಮಕ್ಕಳಿಗೆ ಇರೋದೇ ಇಲ್ಲ. ಬಹುಮುಖ್ಯವಾಗಿ ಮಕ್ಕಳ ಮನಸ್ಸು ಬ್ಲಾಟಿಂಗ್ ಪೇಪರ್ ಇದ್ದ ಹಾಗೆ ಅಂತ, ಏನು ಚೆಲ್ಲುತ್ತೀರೋ ಅದನ್ನು ಹೀರ್ಕೊಳ್ಳುತ್ತೆ ಅಂತ. ನೀವು ಒತ್ತಡಗಳನ್ನೇ ಚೆಲ್ಲೋದ್ರಿಂದ ಬರೀ ಒತ್ತಡಗಳನ್ನೇ ಹೀರ್ಕೊಳ್ಳುತ್ತೆ, ಬುದ್ಧಿವಂತಿಕೆ ಬರೋದಿಲ್ಲ. ಆದ್ದರಿಂದ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವರ ಮನಸ್ಸು ಉದ್ಯಾನವನದಂತಿದ್ದರೆ ಅವನು ಶಾಲೆಗೆ ಬಂದಾಗ ಪಾಠ ಕಲಿಯೋದರಲ್ಲಿ ಕೇಳೋದ್ರಲ್ಲಿ ಅಧ್ವಾನ ಆಗೋದೇ ಇಲ್ಲ ಅಂತಕ್ಕಂಥದ್ದು ಪುಟ್ಟಮ್ಮನ ಮಾತು. ನೀವೇನಂತೀರಿ? ಎಲ್ಲರಿಗೂ ನಮಸ್ಕಾರ. ಟ್ಯೂಷನ್ ಬೇಕು ಅಥವಾ ಬೇಡವೋ ಈ ಒಂದು ವಿಷಯ ಬೇಕು ಅಂತೇಳಿ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಯಾವ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಅರ್ಥ ಆಗೋದಿಲ್ಲವೋ ಆ ಮಕ್ಕಳಿಗೆ ಇನ್ನೊಂದು ಆಪ್ಷನ್ ಸಿಕ್ಕಂಗೆ ಆಗ್ತದೆ. ಇನ್ನೊಂದು ವಿಷಯ, ರಿಚರ್ಡ್ ಸರ್ ಮತ್ತು ಪುಟ್ಟಕ್ಕವ್ರು ಮಾತಾಡುವಾಗ ಕೇಳಿದೆ, ಈ ಸ್ಕೂಲಲ್ಲಿ ಒಳ್ಳೆ ಕ್ವಾಲಿಟಿ ಟೀಚರ್ ಸಿಗ್ತಾರೆ ಅಂತ ನಮ್ಗೆ ಹೇಳಲಿಕ್ಕಾಗಲ್ಲ. ಪ್ರತಿಯೊಂದು ವಿಷಯದ ಬಗ್ಗೆ ಯಾವಾಗ ಒಳ್ಳೆ ಕ್ವಾಲಿಟಿ ಟೀಚರ್ ಸಿಗದೇ ಇದ್ದ ಪಕ್ಷದಲ್ಲಿ ಇನ್ನೊಂದು ಟ್ಯೂಷನ್ ಒಂದು ಒಳ್ಳೆಯ ಆಪ್ಷನ್ ಆಗ್ತದೆ. ತಾವು ಹೇಳಿದ್ರಿ
ಒಂದು ಟ್ಯೂಷನ್ ಒಂದು ದಂಧೆ ಆಗಿದೆ ಅಂತ. ಪ್ರತಿಯೊಂದು ದಂಧೆ ಆಗಿದೆ ಮೇಡಮ್ ಈಗಿನ ಕಾಲಕ್ಕೆ. ಯಾವುದು ಫ್ರೀ ಸಿಗ್ತಾ ಇಲ್ಲ. ಮೊದಲು ಹೊಲದಲ್ಲಿ ಅಕ್ಕರಿಗೆ ಪಲ್ಯ ಅಂತ ಇತ್ತು, ಅದು ಫ್ರೀ ತಂದು ಕೊಡ್ತಿದ್ರು. ಪುಂಡಿ ಪಲ್ಯ ಅಂತ ಸಿಗ್ತಿತ್ತು, ಅದು ಫ್ರೀ ಕೊಡ್ತಿದ್ರು. ಈಗ ಪ್ರತಿಯೊಂದು ದಂಧೆ ಆಗಿದೆ, ಯಾವುದು ಫ್ರೀ ಸಿಗ್ತಾ ಇಲ್ಲ ಈಗ. ಅವ್ರದ್ದು ಅದರ ಮೂಲಕ ಒಂದು ಜೀವನ ನಡೀತಾ ಇದೆ, ನಾವು ಅದನ್ನು ಗಮನಿಸಬೇಕು. ಇನ್ನೊಂದು ರಿಚರ್ಡ್ ಸರ್ ಹೇಳುವಾಗ ನಾನು ಗಮನಿಸಿದೆ, ಮಕ್ಕಳಿಗೆ ಅರ್ಥ ಆಗುವಾಗೆ ತಿಳಿಸ್ತಾರೆ ಅಂತಂದು. ಈ ಸ್ಕೂಲಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ದಾಗ ಪ್ರತಿಯೊಂದು ಮಕ್ಕಳಿಗೆ ಗಮನವಿಟ್ಟು ಓದಿಸೋದು ಬಹಳ ಕಷ್ಟದ ಕೆಲಸ. ಟ್ಯೂಷನಲ್ಲಿ ಆದರೆ ಒಂದು ಲಿಮಿಟೆಡ್ ವಿದ್ಯಾರ್ಥಿಗಳು ಇರೋದ್ರಿಂದ ಮಕ್ಕಳಿಗೆ ಕಡೆ ಗಮನ ಕೊಡಲಿಕ್ಕೆ ಜಾಸ್ತಿ ಅನುಕೂಲ ಆಗ್ತದೆ. ಇನ್ನೊಂದು ಏನಾಗ್ತದೆ ರೀ, ಟ್ಯೂಷನ್ ಯಾಕೆ ಕಳಿಸ್ತಾರೆ ತಂದೆ ತಾಯಿ ಅಂತಂದರೆ, ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಮನೆಯಲ್ಲಿ ಹೇಳಿಕೊಡುವಂಥ ಪೋಷಕರು ಏನಿರ್ತಾರಲ್ರಿ, ಅವ್ರು ವಿದ್ಯಾವಂತರು ಆಗಿದ್ದ ಪಕ್ಷದಲ್ಲಿ ಅವ್ರಿಗೆ ಟ್ಯೂಷನ್ ಕಳಿಸ್ಲೇಬೇಕಾಗ್ತದೆ. ಅವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ. ಮಕ್ಕಳು ಏನಾದರೂ ಕೇಳಿದ್ರೆ ಅಂತ ತಂದೆ ತಾಯಿ ಹೇಳೋಕ್ಕಾಗಲ್ಲ. ಅದಕ್ಕಿಂತ ಟ್ಯೂಷನ್ ಕಳಿಸಿದ್ರೆ ಭಾಳ ಒಳ್ಳೆಯದಲ್ಲಪ್ಪ, ಮಕ್ಕಳು ಅಲ್ಲಿ ಕೇಳಿ ತಿಳ್ಕೊತಾರಂತ ಒಂದು ಮನೋಭಾವನೆ. ಇನ್ನೊಂದು ಏನು ಆತಂಕ ತಂದೆ ತಾಯಿಗೆ ಟ್ಯೂಷನ್ ಕಳಿಸ್ಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ, ಮನೆಗೆ ಬಂದ ಮೇಲೆ ಮಕ್ಕಳು ಓದಿನ ಕಡೆ ಗಮನ ಕೊಡೋದಕ್ಕಿಂತ ಟಿ ವಿ ಅಥವಾ ಮೊಬೈಲ್ ನೋಡಿ ಎಲ್ಲಿ ಮಕ್ಕಳು ಕೆಡ್ತಾವ ಅಂತೇಳಿ ಒಂದು ಆತಂಕ ಜಾಸ್ತಿ ಆಗಿದೆ. ಮಗ ಮನೆಯಲ್ಲಿದ್ದನಂತಂದ್ರೆ ಹೊರಗಡೆ ಹೋಗಿ ಕೆಡುವಂಥ ಸಂದರ್ಭ ಜಾಸ್ತಿ. ಅದಕ್ಕಿಂತ ಟ್ಯೂಷನ್ಗೆ ಹೋದರೆ ಓದಿನ ಕಡೆ ಗಮನ ಇರ್ತದೆ. ಟ್ಯೂಷನ್ ಹೋಗಿದ್ದಾನೆ ಅಂತೇಳಿ ಒಂದು ತಂದೆ ತಾಯಿಗೆ ಒಂದು ನೆಮ್ಮದಿಯ ಒಂದು ಕಾರಣ ಆಗ್ತದೆ. ಈ ಎಲ್ಲ ಕಾರಣದಿಂದ ನಾನು ಅನ್ನೋದೇನಂತಂದರೆ, ಟ್ಯೂಷನ್ ಬೇಕು ಅನ್ನೋದು. ಇನ್ನೊಂದು, ಟ್ಯೂಷನಲ್ಲಿ ಮಕ್ಕಳು ಸಂಖ್ಯೆ ಕಡಿಮೆ ಇರ್ತದೆ, ಅದಕ್ಕೆ ಗಮನ ಕೊಡೋದು ಅಂತ ಹೇಳಿದೆ ನಾನು. ಇನ್ನೊಂದು ಏನಾಗ್ತದೆ ಅಂತಂದ್ರೆ, ಮಕ್ಕಳಲ್ಲಿ ಜಾಸ್ತಿ ಕೇರ್ ತೊಗೊಂತಾರೆ ಅಂತ ಯಾಕೆ ಹೇಳಿದೆ ಅಂತಂದರೆ, ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಎಲ್ಲ ರೀತಿಯಿಂದ ಬೆಳವಣಿಗೆ ಆಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಂದು ಮಕ್ಕಳಿಗೆ ಗಮನ ಕೊಟ್ಟು ಓದಿಸಿದಾಗ ಮಾತ್ರ ಬೆಳವಣಿಗೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಕಷ್ಟ. ಮೇಡಮ್ ಅವರು ಹೇಳಿದರು, ರ್ಯಾಂಕ್ ವಿದ್ಯಾರ್ಥಿಗಳು ಮನೆಯಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ನಾವು ಮಾತಾಡ್ತಾ ಇಲ್ಲ. ನಾವು ಯಾವ ದೊಡ್ಡ ವಿದ್ಯಾರ್ಥಿ ಅದನ್ನ, ಯಾವನಿಗೆ ತಿಳ್ಕೊಂಡು ಓದಿನಲ್ಲಿ ತಿಳ್ಕೊಂಥ ಕೆಪಾಸಿಟಿ ಇಲ್ವೋ ಅಂಥ ಮಕ್ಕಳಿಗೆ ಟ್ಯೂಷನ್ ಓದಿಸ್ಬೇಕನ್ನೋದು ನಮ್ಮ ಮಾತು. ಅಂಥ ವಿದ್ಯಾರ್ಥಿಗಳು ಟ್ಯೂಷನ್ ಹೋದರೆ ಅವರು ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಬೆಳಿಲಿಕ್ಕೆ ಅನುಕೂಲ ಆಗ್ತಾ ಅನ್ನೋದು ನನ್ನ ಈ ವಾದ. ಯಾವ ವಿದ್ಯಾರ್ಥಿಗೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವನು ಸ್ಪರ್ಧೆಗೆ ಒಡ್ಡಿಕೊಳ್ಳಬೇಕು ಅಂತಾನೋ ಅಂಥವನಿಗೆ ಟ್ಯೂಷನ್ ಅಂತಕ್ಕಂಥದ್ದು ಅಗತ್ಯತೆ ಇದೆ. ತರಬೇತಿ ಅಂತಕ್ಕಂಥದ್ದು ಯಾರಿಗೆ ಕೊಡಬೇಕೋ ಅಂಥವರಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಸಮಾನಾಂತರವಾಗಿ ಬೌದ್ಧಿಕ ವಿಕಾಸದಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಗ್ರಹಿಕೆ ಒಳಗೆ ಕಡಿಮೆ ಇರುತ್ತೋ ಆ ಗ್ರಹಿಕೆ ಶಕ್ತಿ ಅಂಥವನ ಕಡೆಗೆ ಕೊಂಚ ದೂರದೃಷ್ಟಿಗಿಂತ ನೇರ ದೃಷ್ಟಿ ಇಟ್ಟಿದ್ದೆ ಆದರೆ ಅವನು ನೇರವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಆ ದೃಷ್ಟಿಯಲ್ಲಿ ಟ್ಯೂಷನ್ ಬೇಕು ಅನ್ನುವುದು ಮಹಾಮನಿಯವರ ಮಾತು. ರಿಚರ್ಡ್, ನೀವೇನು? ಅದೇ ನಾನು ಮೊದಲನೇ ಮಾತಲ್ಲೇ ಹೇಳಿದೆ, ಒಂದು ಸ್ಕೂಲಲ್ಲಿ ಎಲ್ಲ ಥರ ಮಕ್ಕಳು ಇರ್ತಾರೆ. ಒಂದು ಕ್ಲಾಸಲ್ಲೂ ಕೂಡ ಕೆಲವರು 30%, 40%, 50% ಅಬ್ಸಾರ್ಪ್ಷನ್ ಇರುತ್ತೆ. ಆ ಕಡಿಮೆ ಇರೋರನ್ನ ಸ್ಪೆಷಲ್ ಕ್ಲಾಸ್ ಮಾಡಿ ಸ್ಕೂಲಲ್ಲೇ ಮಾಡಬೇಕು ಹೊರತು ಟ್ಯೂಷನ್ ಅನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನೋದು ನಮ್ಮ ವಾದ. ಅದನ್ನು ಕ್ಲಾರಿಫೈ ಮಾಡಿಕೊಡಿ. ಮೇಷ್ಟ್ರು ಮನೆಗೆ ಅಥವಾ ಇನ್ನೊಂದು ಟ್ಯುಟೋರಿಯಲ್ಸ್ ಅಂತ ಇವತ್ತು ಯಾವ ಮಟ್ಟಕ್ಕಿದೆ ಅಂದರೆ, PUC SLC ರಿಸಲ್ಟ್ ಬಂದರೆ ಸ್ಕೂಲ್ನವ್ರು ಎಲ್ಲೂ ಅಡ್ವರ್ಟೈಸ್ ಮಾಡಲ್ಲ, ಟ್ಯುಟೋರಿಯಲ್ಸ್ನವ್ರು ಅಡ್ವರ್ಟೈಸ್ ಮಾಡ್ತಾರೆ, ಫೋಟೋಗಳೆಲ್ಲ ಹಾಕ್ತಾರೆ. ಈ ಮಕ್ಕಳೆಲ್ಲ ನಮ್ಮಲ್ಲಿ ಟ್ಯೂಷನ್ ತೊಗೊಂಡಿದ್ದವು, ಅವು ಸ್ಕೂಲಲ್ಲಿ ಓದಲೇ ಇಲ್ವೇ, ಟ್ಯೂಷನ್ನೇ ತೊಗೊಂಡು ಪಾಸ್ ಆಗ್ಬಿಟ್ರೆ ಅವು. ಆ ಕಾಲೇಜಿನ ಹೆಸರು ಹಾಕಲ್ಲ. ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಗಳೇ ಬಂದ್ಬಿಟ್ಟಿದ್ದಾವೆ ಬಿಡಿ, ಅದರಲ್ಲಿ ಅದ್ರ ಹೆಸರು ಹೇಳಲ್ಲ ನಾವು. ಆ ಕಂಪ್ನಿ ಹೆಸರು ಅಲ್ಲಿ ಹೋಗಿದ್ದಕ್ಕೆ ತುಂಬ ಬುದ್ಧಿವಂತರಾಗ್ಬಿಟ್ರು ಮಕ್ಕಳು ಅಂತ ಹೇಳ್ತಾರೆ. ಅನ್ಕೊಂಡಂಗೆ ಇಂಡಿವಿಜುವಲ್ ಪರ್ಸನಲ್ ಅಟೆನ್ಷನ್ ಇರೋದಿಲ್ಲ, ಅದು ಇನ್ನೊಂದು ಸ್ಕೂಲ್ ಥರ ಇರುತ್ತೆ. ಇದು ದಂಧೆ, ಇದೊಂದು ವ್ಯವಹಾರ. ಇವತ್ತೇನಾಗಿದೆ, ತಂದೆ ತಾಯಿಗಳಿಗೆ ಸಣ್ಣ ಸಣ್ಣ ವಿಷಯದಲ್ಲೇ ಖುಷಿ. ನನ್ನ ಮಗ ಈ ಸ್ಕೂಲ್ಗೆ ಹೋಗ್ತಾನೆ ಅನ್ನೋದು ಅಪ್ಪನಿಗೊಂದು ಡಿಗ್ರಿ ಇದ್ದಂಗೆ. ನನ್ನ ಮಗ ಇಂಥ ಕಂಪ್ನಿಯಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅನ್ನೋ ಅಮ್ಮನಿಗೆ ಇನ್ನೊಂದು ಡಿಗ್ರಿ. ಈ ಥರ ಈ ಫಾಲ್ಸ್ ರೆಪ್ಯುಟೇಷನ್ಗಳೆಲ್ಲ ಇದೆಯಲ್ಲ, ಇದರಿಂದ ಮಕ್ಕಳನ್ನ ನಾವು ಹಾಳು ಮಾಡ್ತಾಯಿದ್ವಿ. ನನ್ನ ಪ್ರಕಾರ ಒಂದು ಸ್ಕೂಲಲ್ಲಿ ಭಾಳಷ್ಟು ಜನ ದೊಡ್ಡವ್ರು ತೊಗೊಳ್ಳಿ, ಇವತ್ತೇನಾದರೂ ವಿಶ್ವೇಶ್ವರಯ್ಯನವರಿಂದ ತಿಳಿದು ಯಾರನ್ನಾರು ತೊಗೊಳ್ಳಿ, ಎಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ಯಾರೂ ಟ್ಯೂಷನ್ ತೊಗೊಳ್ದೇ ಇದ್ದವರೇ. ಜ್ಞಾನಪೀಠ ತೊಗೊಂಡವ್ರು ಯಾರೂ ಟ್ಯೂಷನ್ ತೊಗೊಳ್ಳಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಟ್ಯೂಷನ್ ತೊಗೊಂಡವ್ರು ಚೆನ್ನಾಗಿ ಓದ್ಕೊಂಡು ಅಲ್ಲಿ ಇಲ್ಲಿ ಗುಮಾಸ್ತರಾಗಿರೋದೇ ಜಾಸ್ತಿ.
ಇಲ್ಲಿ ನೀವು ಒಳ್ಳೆ ಮೇಷ್ಟ್ರಾದರೆ ಅವನು ಇಡೀ ಸ್ಕೂಲಿಗೆ ಚೆನ್ನಾಗಿ ಪಾಠ ಮಾಡ್ತಾನೆ, ಎಲ್ಲರಿಗೂ ಅರ್ಥ ಆಗೋಂಗೆ ಪಾಠ ಮಾಡೋವನೇ ಮೇಷ್ಟ್ರು, ಒಳ್ಳೆ ಮೇಷ್ಟ್ರು. ಕ್ಲಾಸಲ್ಲಿ 30 ಜನ ಇದ್ದು 20 ಜನಕ್ಕೆ ಅರ್ಥ ಆಗೋಂಗೆ ಪಾಠ ಮಾಡ್ತಾನೆ ಅಂದರೆ ಅದು ವಿದ್ಯಾರ್ಥಿಗಳ ಕೊರತೆ ಅಲ್ಲ, ಈ ಮೇಷ್ಟ್ರಿಗೆ 80% ಕೊರತೆ ಇದೆ, ಪಾಠ ಹೇಳೋಕ್ಕೆ ಇನ್ನೂ ಕಲ್ತಿಲ್ಲ ಅನ್ನೋದು ನಿಜ. ಅವನು ಮನೆಗೆ ಹೋದಾಗ ಕೂರಿಸ್ಕೊಂಡು ಪಾಠ ಹೇಳ್ತಾನೆ ಅಂದರೆ ಅದು ಅವನು ಪಾಠ ಹೇಳೋ ರೀತಿ ಅಲ್ಲ, ಆ ಹುಡುಗ ಕೇಳಿಸ್ಕೊಳ್ಳೋ ರೀತಿ ಬೇರೆ ಅಂತ ಇರ್ಬೋದಷ್ಟೆ. ಅದರಿಂದ ಮೇಷ್ಟ್ರುಗಳು ತಮ್ಮ ಕೊರತೆಯನ್ನು ಮುಚ್ಚಿಡೋದಕ್ಕೆ ಶುರು ಮಾಡಿಕೊಂಡಿದ್ದ ಹವ್ಯಾಸ ಇದು ಟ್ಯೂಷನ್ ಅಂತ. ಆಮೇಲೆ ಸ್ವಲ್ಪ ವ್ಯಾಪಾರ ಆಯಿತು, ಅದು ದಂಧೆ ಆಯಿತು. ಇವತ್ತಂತೂ ಪೂರ್ಣ ದಂಧೆಗೆ ಇಳಿದ್ಬಿಟ್ಟಿದೆ. ಟ್ಯೂಷನ್ ಬರೋ ಹುಡುಗರು ಜಾಸ್ತಿ ಪಾಸಾಗ್ತಿದ್ರು, ಜಾಸ್ತಿ ಪರ್ಸೆಂಟೇಜ್ ತೊಗೊಳ್ತಿದ್ರು. ಕ್ಲಾಸ್ ಟೀಚರು ಯಾರಿದ್ರೋ ಕ್ಲಾಸ್ ಟೀಚರ್ ಹತ್ರ ಟ್ಯೂಷನ್ ತೊಗೊಳ್ಳೋ ಸ್ಟೂಡೆಂಟ್ಸ್ಗೆ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು. ಏನು ಬರ್ತಿತ್ತು ಅಂತ ಅದನ್ನು ಭಾಳ ಕೇಸಸ್ ಇದೆ. ಈಗ ರೀಸೆಂಟಾಗಿ ಯಾವುದೋ ಸಬ್ ಇನ್ಸ್ಪೆಕ್ಷನ್ ಎಕ್ಸಾಮ್ಸಲ್ಲೂ ಹೇಗೆ ಟ್ಯೂಷನ್ ಬಂದವ್ರು ಮಾತ್ರ ಪಾಸಾದರು ಅಂತ ಗೊತ್ತಾಗಿದೆ. ಅದು ಟ್ಯೂಷನ್ಗೆ ಬೇರೆ ಬೇರೆ ಅರ್ಥ ಇದೆ. ದಂಧೆಗೆ ಒಂದು ದಾರಿ ಈ ಟ್ಯೂಷನ್. ನಿಮ್ಮ ಹತ್ರ ಬರೋರು ಮಾತ್ರ ಪಾಸ್ ಆಗ್ತಾರೆ, ನಿಮ್ಮ ಹತ್ರ ಬರೋರು ಮಾತ್ರ ರ್ಯಾಂಕ್ ಬರ್ತಾರೆ. ಈ ಮಟ್ಟಕ್ಕೆ ಟ್ಯೂಷನ್ ಬಂದು ನಿಂತಿದೆ. ಇಂಥ ಟೈಮಲ್ಲಿ ಟ್ಯೂಷನನ್ನು ನಾವು ಮಾಡಬೇಕು. ಹುಡುಗರು ದಡ್ರು ಇರ್ತಾರೆ, ದಡ್ರು ಹುಡುಗರು ಇದ್ದರೆ ಸ್ಕೂಲಲ್ಲೇ ಮಾಡಿ ಸ್ವಾಮಿ ಸ್ಪೆಷಲ್ ಕ್ಲಾಸು. ನೀನು ಹೇಳಿದ್ದು 20% ವಿದ್ಯಾರ್ಥಿಗಳ ಅರ್ಥ ಆಗಿಲ್ಲದೆ ಇದ್ದರೆ ನಿನ್ನಲ್ಲಿ ಏನೋ ಕೊರತೆ ಇದೆ. ಆ 20%ನವನು ಕರೆಸಿ ತಿರ್ಗಾ ಇನ್ನೊಂದು ಸಲ ನಿನ್ನ ಪಿಟೀಲಿ ಊದು, ಅರ್ಥ ಆಗುತ್ತೆ ಅವ್ರಿಗೆ. ಅದು ಬಿಟ್ಟು ಅವರೆಲ್ಲ ದಡ್ರು, ಅವ್ರಿಗೆ ಟ್ಯೂಷನ್ ಕಳಿಸ್ಬಿಡು ಅಂತಂದರೆ ನೀನು ಯಾಕೆ ಇರೋದು? ಗುರು ಅಂತ ನಮ್ಮಲ್ಲಿ ಗುರು ಅನ್ನೋನಿಗೆ ಭಾಳ ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ ನಾವು. ನಾನು ಹೇಳಿದ್ದು ಅರ್ಥ ಆಗದೆ ಇರೋ ವಿದ್ಯಾರ್ಥಿ ನನ್ನ ಜೊತೆ ಇದ್ದರೆ ನಾನು ನಾಲಾಯಕ್ ಗುರು ಅಂತ ಅರ್ಥ. ಹುಡುಗರು ದಡ್ರು ಅಂತಲ್ಲ. ಆ ದಡ್ಡ ಹುಡುಗರಿಗೆ ಹೇಳ್ಕೊಡೋ ಯೋಗ್ಯತೆ ಇದ್ದವನು ಮಾತ್ರ ಗುರು. ಅಕಸ್ಮಾತ್ ನೀನು ಹೇಳ್ದಂಗೆ ಆ ಹುಡುಗನಿಗೆ ಸ್ವಲ್ಪ ಅಬ್ಸಾರ್ಪ್ಷನ್ ಕಡಿಮೆ ಇದೆ, ಇನ್ನೊಂದು ಸಲ ಹೇಳು. ಅದಕ್ಕೆ ಅವನು ಯಾಕೆ ದುಡ್ಡು ಕೊಟ್ಟು ನಿನ್ನ ಮನೆಗೆ ಬರಬೇಕು? ಅವನು ಬಡವನಾದರೆ ಅವನಿಗೆ ಅವಕಾಶ ಇಲ್ವಾ ಬುದ್ಧಿವಂತನಾಗೋದಕ್ಕೆ? ಶ್ರೀಮಂತರಿಗೆ ಮಾತ್ರ ಅವಕಾಶ ಇದೆ. ಇದನ್ನು ನನ್ನ ಪ್ರಕಾರ ಇದು ಲಂಚಗುಳಿತನದ ಮೊದಲನೆಯ ಪಾಠ. ಇದು ಪ್ರಾಣೇಶ್ಗೆ ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಟೀಚರ್. ಟ್ರೀ ಈಸ್ ಎ ಪೊಯಟ್ರಿ, ಟ್ರೀ ಈಸ್ ಎ ಟೀಚರ್. ಟೀಚರ್ ಬಿಕಮಿಂಗ್ ಎ ಚೀಟರ್, ನೋ ಫ್ಯೂಚರ್. ಆದ್ದರಿಂದ ಚೀಟರ್ ಆಗಿ ಅವನು ಫ್ಯೂಚರ್ ಕೊಡೋದಕ್ಕೆ ಒಂದು ಪಿಕ್ಚರ್ ತರ್ತಾನಂದರೆ ಸಾಧ್ಯವೇ ಇಲ್ಲ. ರಿಚರ್ಡ್ ಹೇಳಿದ ಹಾಗೆ ಮೊದಲೇ ಹುಡುಗನನ್ನು ಇವನು ದಡ್ಡ ಅಂತ ಅವನಿಗೆ ದಡ್ಡ ಅನ್ನೋ ಪದ ಹಾಕಿ ಅವನು ಬುದ್ಧಿವಂತಿಕೆಯನ್ನು ದಡ್ಡತನಕ್ಕೆ ತಂದುಬಿಟ್ಟು ಒಬ್ಬ ಗುರು ಅನ್ನಿಸ್ಕೊಳ್ಳೋನು. ಇವನ್ನ ನೀವು ಟ್ಯೂಷನ್ಗೆ ಹಾಕಿದರೆ ಮಾತ್ರ ಏನಾದರೂ ಸರಿಪಡಿಸ್ಬೋದು ಅನ್ನುವಂತಹ ಒಂದು ಹುಳವನ್ನು ಪೋಷಕರ ತಲೆಗೆ ಬಿಟ್ಟುಬಿಡ್ತಾನೆ. ಅಲ್ಲಿಂದ ಅವನು ಕುಳ ಆಗ್ತಾನೆ, ಇವನು ಗುಳ ಆಗ್ತಾನೆ, ಅವನು ಹುಳ ಆಗ್ತಾನೆ. ಆದ್ದರಿಂದ ಇದಲ್ಲವೇ ಅಲ್ಲ. ಅವನೇನು ತಯಾರು ಮಾಡಬೇಕಾದ್ರೂ ಹಂಬಲದ ಮೂಲಕ ಸಂಬಳ ಕೊಟ್ಟು ತೆರೆದಿರ್ತಕ್ಕಂಥ ಶಾಲೆ ಒಳಗೆ ನೀವು ಅಲ್ಲೇ ಪಾಠ ಮಾಡಿ ಅಲ್ಲೇ ಅವನಿಗೆ ಗಮನ ಕೊಟ್ಟು ಅವನನ್ನು ಕರೆದು ಅವನ ಕಡೆಗೆ ಹೆಚ್ಚು ಇನ್ನೊಂದು ಸ್ವಲ್ಪ ಓದಿದೆಯಾ, ಇನ್ನು ಚೆನ್ನಾಗಿ ಓದು ಅಂತ ಹೇಳಿದರೆ ಅಲ್ಲಿ ಪ್ರೋತ್ಸಾಹವಾಗತ್ತೆಯೇ ಹೊರತು ಅವನನ್ನು ಅವಕುಂಠಿತಗೊಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಮೊದಲೇ ನೀನು ಪ್ರಯೋಜನ ಇಲ್ಲ, ನೀನು ಮುಂದೆ ಬರೋದು ಕಷ್ಟ, ನಿನಗೆ ಮಾರ್ಕ್ಸ್ ಸಿಗೋದಿಲ್ಲ ಅನ್ನೋದೆಲ್ಲ ಅವನಿಗೆ ಅಲ್ಲೇ ಅರ್ಜುನನ ಥರ ಹೆದರಿಸ್ಬಿಟ್ರೆ ವಿಷಾದ ಯೋಗದಲ್ಲೇ ಇರ್ತಾನೆ ಹೊರತು ಅವನು ಹಸಾದ ಯೋಗ ಬರೋಕ್ಕೆ ಅವಕಾಶ ಆಗೋಲ್ಲ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ರಿಚರ್ಡ್ ಲೂಯಿಸ್ ಅವರ ಮಾತು. ನೀವೇನಂತೀರಿ? ಈ ಟ್ಯೂಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಂತಾಗಲಿ ಗುರುಕುಲಗಳಲ್ಲಿ ಬರಲಿಲ್ಲ. ಪ್ರಾರಂಭದಲ್ಲಿ ವೇದ ಉಪನಿಷತ್ತುಗಳ ಕಾಲದಲ್ಲಿ ಅಥವಾ ಹಳೆಯ ಕಾಲದಲ್ಲಿ ಅಲ್ಲಿ ಏನಾಗ್ತಿತ್ತು, ಗುರುಕುಲ ಅಂದರೆ ಅದು ಗುರುವಿನ ಮನೆಗೇ ಮಕ್ಕಳು ಹೋಗ್ತಾಯಿದ್ರು. ಅಲ್ಲಿ ಇಡೀ ದಿನ ಪಾಠ ನಡೀತಾ ಇತ್ತು. ಅಲ್ಲೇ ಊಟ, ಅಲ್ಲೇ ಮಲಗೋದು, ಅಲ್ಲೇ ಅದೊಂದು ತರಬೇತಿ ಕೇಂದ್ರ. ಶಾಲೆ ಅಂತಿರಲಿಲ್ಲ, ಕಾಲೇಜ್ ಅಂತಿರಲಿಲ್ಲ ಅದಕ್ಕೆ. ಈಗ ನೀವು ಹೇಳ್ದಂಗೆ ಆ ಮಕ್ಕಳಿಗೆ ಟ್ಯೂಷನ್ ಬೇರೆ ಕಡೆ ಯಾಕೆ ಹೋಗ್ಬೇಕು, ಸ್ಕೂಲ್ನವರೇ ಟ್ಯೂಷನ್ ಏರ್ಪಡಿಸ್ಬೇಕು ಅಂತಾರೆ. ಸ್ಕೂಲ್ನವರೇ ಟ್ಯೂಷನ್ ಕಡಿಲ್ಲ, ಅವ್ರಿಗೆ ಸಂಬಳ ಬರ್ತಿರ್ತದೆ. 6 ತಾಸೋ 4 ತಾಸೋ ಪಾಠ ಮಾಡೋದು ಬರ್ತಾ. ಆಮೇಲೆ ಬೆಳಗ್ಗಿಂದ ಇಲ್ಲೇ ಇದ್ದೀವಿ, ಮತ್ತು ಇದು ಬೇರೆನಾ, ಆಗಲ್ಲಪ್ಪ ಪಾಠ ಹೇಳಿದೀವಿ ಮುಗೀತು ಅಂತ. ಆದರೆ ನಮಗೆ ಇಲ್ಲಿ ಉದ್ಯೋಗ ಸಿಗುವಂಥ ವ್ಯವಸ್ಥೆ ನೋಡಿದರೆ ಅವ್ರು ಯಾರು ಮತ್ತೆ ಸ್ಕೂಲಲ್ಲೇ ಮತ್ತೆ ಇವ್ರಿಗೆ ನಾ ಹೇಳಕ್ಕೆ ರೆಡಿ ಇಲ್ಲಪ್ಪ ಅನ್ನೋ ಮಟ್ಟದಲ್ಲೇ ಇದ್ದಾರೆ. ಅಲ್ಲಿ ಮತ್ತೆ ಅವ್ರು ಬೇರೆಯವ್ರನ್ನೇ ತೊಗೋತಾರೆ. ನೀವು ಶಾಲೆ ಮೇಷ್ಟ್ರುಗಳೇ ಪಾಠ ಹೇಳ್ಬೇಕಂತ ಹೇಳಿದ್ರಲ್ಲ. ಅದೀಗ ನಾವು
ಒಂದು ಸಂಸ್ಥೆಗೆ ಹೋಗಿದ್ವಿ, ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಹ್ಮ್. ಅದನ್ನು ಹೇಳ್ತೀನಿ, ಬೇಕಾದ್ರೆ ಆಳ್ವಾಸ್ಗೆ ಹೋಗ್ತೀವಿ. ಹಾಂ ಅಲ್ಲಿ ಏನು ಮಾಡ್ತಾರೆ ಹೇಳಿ, ಹಾಂ ಸಂಜೆ ಹೊತ್ತು ಹಾಂ ಯಾವ ಸ್ಟೂಡೆಂಟ್ಸು ಕ್ಲಾಸಲ್ಲಿ ಅರ್ಥ ಆಗಿಲ್ಲ ಅವ್ರಿಗೆ ಸಪ್ರೇಟ್ ಕ್ಲಾಸ್ ಮಾಡ್ತಾರೆ, ಅವರೇ ಕೂತ್ಕೊಂಡು ಮಾಡಿಸ್ತಾರೆ. ಅದು ಖಾಸಗಿ ಸಂಸ್ಥೆ, ಸರ್ಕಾರದ್ದಲ್ಲ. ಇಲ್ಲಿ ಸರ್ಕಾರ ಖಾಸಗಿ ಪ್ರಶ್ನೆ ಬರಲೇ ಇಲ್ಲ, ಇಲ್ಲ. ಟ್ಯೂಷನ್ಗಳು ಬರೋದು ಟ್ಯೂಷನ್ ಬೇಕಾ ಬೇಡವಾ? ನಾನು ಹೇಳೋದು ಟ್ಯೂಷನ್ ಒಂದು ಉದ್ಯೋಗ ಆಗಿರೋದ್ರಿಂದ, ಜನಸಂಖ್ಯೆ ಹೆಚ್ಚಿರೋದ್ರಿಂದ ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಸಿಗಲಾರ್ದಕ್ಕೋಸ್ಕರ ಟ್ಯುಟೋರಿಯಲ್ಗಳು ಬಂದವು. ಈಗ ಅವ್ರದ್ದೊಂದು ಬದುಕಾಯಿತು, ಸರ್ಕಾರಕ್ಕೊಂದು ಹೊರೆ ಕಡಿಮೆ ಆಯಿತು. ಇಲ್ಲಾಂದರೆ ಟ್ಯುಟೋರಿಯಲ್ಗಳನ್ನು ಸರ್ಕಾರೀಕರಣಗೊಳಿಸಿದರೆ ನಾವು ಅದು ಮಾನ್ಯತೆ ಪಡೀತದೆ. ಅವಾಗ ಇಲ್ಲಿ ಬಂದಿರೋದು ಏನು ಅಂದರೆ, ಬುದ್ಧಿಮಟ್ಟ ಕಡಿಮೆ ಇರುವ ಹುಡುಗರಿಗಾಗಿ ಏನು ವ್ಯವಸ್ಥೆ ಇದೆ ಇದು ಬೇಕು ಅನ್ನೋರು ನಾವು. ಪ್ರಾಣೇಶ್ ಜಿ, ಸರ್ಕಾರಿನ ಕೂಡಲೇ ರಿಚರ್ಡ್ ಹೇಳೋದು, ಸರಿಯಾಗಿ ಪಾಠ ಮಾಡದ ಮಾಸ್ತರ್ ಒಬ್ಬರನ್ನ ಕಂಡು ಪೋಷಕನೊಬ್ಬ ಹೀಗಂದ, ನಿನ್ನ ಮನೆ ಹಾಳಾಗಲೆಂದ. ಒಡನೆ ಮಾಸ್ತರ್ ಅಂದ, ಹಾಳಾದರೆ ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯಿಂದ. ನಿರ್ಲಕ್ಷ್ಯತೆಗೆ ಒಳಗಾಗಬಾರ್ದು ಅಂತ ಅವ್ರು ಹೇಳೋದು. ಅಲ್ಲೂ ಸಂಬಳ ಸಿಗತ್ತೆ, ಇಲ್ಲೂ ಸಂಬಳ ಸಿಗತ್ತೆ. ಆದರೆ ಮಾಸ್ತರ್ ಅಂತಕ್ಕಂಥವನು ಮೊದಲೇ ವಿದ್ಯಾರ್ಥಿಯನ್ನ ಅಪ್ರತಿಭನಾಗಿ ಮಾಡಿಬಿಡ್ತಾನೆ, ಹೆದರಿಕೆಯನ್ನು ತುಂಬಿಸ್ತಾನೆ, ಮತ್ತೆ ತಂದೆ ತಾಯಿಗಳಿಗೆ ಗಾಬರಿಯನ್ನು ಉಂಟು ಮಾಡ್ತಾನೆ. ಅದಾಗಬಾರ್ದು ಅಂತಕ್ಕಂಥದ್ದು ಮಾತಿಗೆ, ರಿಚರ್ಡ್ ಅವರ ಮಾತಿಗೆ ನಿಮ್ಮ ಅವತ್ತಿನ ದೃಷ್ಟಿಯಿಂದ ಬಿಟ್ಟು ಇವತ್ತು ಕೂಡ ಟೆನ್ಷನ್ ಇಲ್ಲದಲೇ ಟ್ಯೂಷನ್ ಅನ್ನೋದನ್ನು ಕೊಡೋದು ಬೇಕು ಅನ್ನೋದಕ್ಕೆ ಮಾತೇನು? ನಾನು ಆಗಲೇ ಹೇಳಿದಂತೆ ಸಾರ್ವಜನಿಕವಾಗಿ ಎಲ್ರಿಗೂ ಅರ್ಥ ಆಗ್ತದೆ. ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಗುರುಗಳ ಮಠ ಅಂತ ಅದರಲ್ಲಿ ಒಂದು ಪಾಠ ಹೇಳ್ತಿದ್ರು. ಮಕ್ಕಳ ಬುದ್ಧಿಮತ್ತೆಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಬೊಗಸೆಯಲ್ಲಿ ಬೆಂಕಿ ತಗೊಂಬಾರ್ರು ಅಂತ ಹೇಳ್ತಿದ್ರಂತೆ. ಬೊಗಸೆಯಲ್ಲಿ ಬೆಂಕಿ, ಮೇಷ್ಟ್ರಿಗೆ ತಲೆ ಇಲ್ಲ, ಬೊಗಸೆಯಲ್ಲಿ ಬೆಂಕಿ ತರ್ತಾರೆ ಯಾರಾದರೂ? ಹೇಗೆ ಸಾಧ್ಯ? ಕೆಂಡ ಹಿಡ್ಕೊಂಬರ್ರಿ ಬೊಗಸೆಯಲ್ಲಿ ಅನ್ನೋರು. ಅದನ್ನು ತಂದವನು ಮಾತ್ರ ಅವನಿಗೆ ವಿದ್ಯೆ ಕಳಿಸ್ಬೇಕು. ಭಾಳಷ್ಟು ಜನ ಬಂದು ಬೊಗಸೆಯಲ್ಲಿ ಕೆಂಡ ತರಕ್ಕೆ ಹೇಗಾಗಲ್ಲ, ಅವನ ತಲೆ ಇಲ್ಲ ಅವನಿಗೆ. ಯೋಚನೆ ಮಾಡಿ, 2 ದಿವಸ ಟೈಮ್ ಕೊಡ್ತೀನಿ, ಬೊಗಸೆಯಲ್ಲೇ ತರಬೇಕು ನೀವು, ಆವಾಗ ಮಾತ್ರ ನಿಮಗೆ ವಿದ್ಯಾಪೀಠದಲ್ಲಿ ಕೆಲಸ ಅಥವಾ ಪ್ರವೇಶ ನಿಮಗೆ ಸ್ಕೂಲ್ನಲ್ಲಿ ಅಂದಾಗ, ರಾತ್ರಿಯೆಲ್ಲ ಯೋಚನೆ ಮಾಡಿದಾಗ ಒಬ್ಬ ಹುಡುಗ ಎಲ್ಲರೇ ಇದು ಹುಚ್ಚ ಮೇಷ್ಟ್ರು, ಇದು ಬೊಗಸೆಯಲ್ಲಿ ಕೆಂಡ ತಾಂಬ ಅಂತಾನೆ ಅಂತೇಳಿ ಎಲ್ಲ ಬಿಟ್ಟೇ ಬಿಟ್ರು. ಆದರೆ ಒಂದು ಹುಡುಗ ಅದು ಯೋಚನೆ ಮಾಡಿ, ಅವನು ಆ ಶಾಲೆಯಲ್ಲಿ ದೊಡ್ಡ ವಿದ್ಯಾರ್ಥಿ, ಏನಿದು ಇವ್ರಿಗೆಲ್ಲ ಪಾಠ ಅರ್ಥ ಆಗುತ್ತೆ, ಬೊಗಸೆಯಲ್ಲಿ ಕೆಂಡ ಏನೋ ಇರಬೇಕು ಗುರುಗಳ ಉದ್ದೇಶ ಅಂತ ಅವನು ಕಾಡಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಕುರಿ ಕಾಯೋನೊಬ್ಬ ಗಿಡದ ಕೆಳಗಡೆ ಮಲಗಿ ಕೊಳಲು ಉತ್ತಾ ಮಲಗಿದ್ದ. ಇವನು ಹೋದ, ಅಲ್ಲಿ ಕೂತ, ಏನಪ್ಪ ಏನು ಚಿಂತೆ ಮಾಡ್ತೀಯಾ ನೀನು, ಮಠಕ್ಕೆ ಹೋಗ್ಲಿಲ್ವಾ? ಗುರುಗಳ ಮಠಕ್ಕೆ ಹೋಗ್ಲಿಲ್ಲ? ಏನೋ ಮಠ ಅಂತಿದ್ರು, ಸ್ವಾಮಿಗಳ ಮಠನ ಗುರುಗಳ ಮಠಕ್ಕೆ ಮಠ ಅಂತಿದ್ರು ಅವಾಗ ಶಾಲೆಗಳಿಗೆ, ಗೊತ್ತಲ್ವಾ ನಿಮಗೆ? ಮಠ ಅಂತಿದ್ರು, 500 ಮಠ. 500 ಮಠಕ್ಕೆ ಹೋಗಿಲ್ವಾ ನೀವು? ಇಲ್ಲ ಕಣಯ್ಯ, ನನಗೆ ವಿದ್ಯೆನೇ ಹತ್ತಲಿಲ್ಲ. ಆದರೆ ಗುರುಗಳು ಯಾರಿಗೆ ಪಾಠ ಹೇಳ್ತಾರೆ ಅಂದರೆ, ಯಾವನು ಬೊಗಸೆಯಲ್ಲಿ ಕೆಂಡ ತರ್ತಾನೋ ಅವನಿಗೆ ಪಾಠ ಹೇಳ್ತಿದ್ದು ಅಂತಿದಾರಯ್ಯ. ಬೊಗಸೆಯಲ್ಲಿ ಕೆಂಡ ಹೇಗೆ ಹೋಗ್ಬೇಕು ಅಂದಾಗ ಆ ಕುರಿ ಕಾಯನ್ನು ಹೇಳಿದಂತೀವಿ. ಅಯ್ಯೋ ಅದಕ್ಕೆ ಕಷ್ಟ ತಲೆ ಆಗಿರ್ತು, ಮೊದಲು ಮಣ್ಣು ತುಮಕ ಕೈಯಲ್ಲಿ, ಮಣ್ಣು ಮೇಲೆ ಕೆಂಡ ಇಟ್ಕೊಂಡು ಹೋಗು, ಬೊಗಸೆಯಲ್ಲಿ ಕೆಂಡ ಒಯ್ದಾಗಲ್ಲ. ಅಲ್ಲಿಂದ ಶುರುವಾಯಿತು ಟ್ಯೂಷನ್. ಹೌದಾ? ಟ್ಯೂಷನ್ಗಳಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗುವಂಥ ವಿಧಾನ ಹೇಳ್ಕೊಡ್ತಾರೆ. ಶಾಲೆಯಲ್ಲಿ ಟೋಟಲ್ 12 ಚಾಪ್ಟರ್ ಹೇಳ್ಬಿಡ್ತಾರೆ. ಆದರೆ ಯಾವ ಚಾಪ್ಟರ್ ಪ್ರಶ್ನೆಗಳು ಹೆಚ್ಚು ಕೇಳ್ತಿರೋದಕ್ಕೆ ಅದಕ್ಕೆ ಪ್ರಶ್ನೆಯಲ್ಲಿ ಸಂಭವಿಸಬೇಕಾದಂಥ ಒಂದು ಗೈಡೇ ಬರ್ತಾವೆ. ಹದ, ಪದ, ಮದ ಅಂತಲ್ಲ ಕೆಲವು ಮ್ಯಾಗ್ಝಿನ್ಗಳಿದೆ ನೋಡಿ. ಇದೆಲ್ಲ ಏನು ಅಂದರೆ, ಪರೀಕ್ಷೆಯಲ್ಲಿ ನೀವೇನು ಬರೀಬೇಕು ಅಂತ ಹೇಳ್ತಾರೆ, ನೀನು ಅಲ್ಲೆಲ್ಲ ನಿನಗೆ ಬಂದದ್ದೆಲ್ಲ ಬಗಳಬಾರ್ದಪ್ಪ. ಇಲ್ಲಿ ಹರಟೆಲ್ಲ ಅಷ್ಟೇ, ನಮಗೆ ಭಾಷಣ ಬರುತ್ತೆ ಅಂತ ನಾನು ಎಲ್ಲ ವಿಷಯ ಇಲ್ಲಿ ಹೇಳಲ್ಲ, ನನಗೆ ಏನು ಕೊಟ್ಟಿದ್ದಾರೋ ಅದನ್ನ ಹೇಳ್ತಾರೆ, ಅದು ಟ್ಯೂಷನ್. ಇದರಲ್ಲಿ ನಿನ್ನ ಪ್ರಾವೀಣ್ಯತೆ ಎಷ್ಟು? ಇನ್ನೂ ಕೆಲವು ಪ್ರಶ್ನೆಗಳು ಬಂದಿದೆ ಗೈಡಲ್ಲಿ. ಏನೋ ಮಾತಾಡ್ಬೇಕು ಅಂತ ಯಾರು ಟ್ಯೂಷನ್ ಮಾಡಿದ್ರು ಸರ್ ನಿಮಗೆ? ಅನುಭವ ಅದೇ ಸತಿ ಬೇರೆ ಭಾಷಣ ಕೇಳಿದ್ವಲ್ಲ ನಾವು. ಕುರಿ ಕಾಯೋನು ಕೆಂಡ ತಗೊಂಡು ಹೋಗೋ ಅನ್ನೋದು ಟ್ಯೂಷನ್ ಅಲ್ಲ, ಅನುಭವ. ಬೇರೆ, ಟ್ಯೂಷನ್ ಬೇರೆ. ಅವನ ಅನುಭವನೇ ಟ್ಯೂಷನ್ ಸರ್. ಅವನ ಅನುಭವ ಇರೋದಕ್ಕೆ ಇವನು ಸ್ಪೆಷಲ್ ಇದ್ದಾನೆ, ನಮ್ಮ ಸ್ಕೂಲ್ ಮೇಸ್ಟ್ರಿಗಿಂತ ಡಿಫ್ರೆಂಟ್ ಇದ್ದಾನೆ ಅಂತ ಅನಿಸ್ತೋ ಇಲ್ಲೋ. ಯಾರು ಸ್ಕೂಲಿಗಿಂತ ಸ್ಕೂಲ್ ಮೇಸ್ಟ್ರಿಗಳಿಂದ ಡಿಫ್ರೆಂಟ್ ಆಗಿದಾನೋ ಅಂತ ಅನ್ನೋದಕ್ಕೆ ನಮ್ಮನ್ನು ಈಗ ಭಾಷಣ ಕಲೆ ಕಲಿಸ್ಕೊಡೋ ಶಾಲೆಗಳಿದೆ. ಅಲ್ಲಿ ಕಲ್ತು ಬಂದವ್ರು ಹೇಗೆ ಮಾತಾಡ್ತಾರೆ ಅಂದರೆ ಓದ್ದಾಗ ಮಾತಾಡ್ತಾರೆ. ಆದರೆ ನಾವು ಜನರ ಮಧ್ಯೆ ಬಿದ್ದು ಕಲ್ತವ್ರು ಹೇಗಿದ್ದೀವಿ? ನಮಗೆ ಸಮಾಜವೇ ಟ್ಯೂಷನ್. ಅದಕ್ಕೆ ನಮಗೆ ಟ್ಯೂಷನ್ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಅನುಭವ. ನೀವು ಹಾಗಾದ್ರೆ ಭಾಷಣ ಕಲೆಯನ್ನು ಕಲಿಸಲಾಗೋದು. ನಾನು ಎಷ್ಟೋ ಜನರಿಗೆ ಸ್ಪೀಚ್ ಕ್ರಾಫ್ಟ್ ಅಂತ ಮಾಡಿದೆ. ಅಲ್ಲಿ ಕಲ್ತವ್ರು ಯಾರು ಪ್ರೊಫೆಷನಲ್ ಭಾಷಣಕಾರ ಆಗಲೇ ಇಲ್ಲ. ಅಲ್ಲಿ ಏನು ವಿಷಯಗಳನ್ನು ಮಾತ್ರ ಹೇಳೋದಕ್ಕೆ ಶುರು ಮಾಡಿದ್ರು. ಈ ಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ, ನೀವು ಆ ಪಾಠ ಮಾಡಿದ್ರಲ್ಲ, ಅನುಭವ ಹತ್ರ ಬಂದಿದ್ರು ಸಾರ್. ಹೊರಗಡೆ ಟ್ಯೂಟೋರಿಯಲ್ ನಡೆಸೋ ಟ್ಯೂಷನ್ ಟೀಚರ್ಗೆ ಜೀವನಾನುಭವ ಇರುತ್ತೆ. ಮಕ್ಕಳಿಗೆ ಪರೀಕ್ಷೆಯಲ್ಲಿ ಇದೇ ಬರುತ್ತೆ, ಸುಮ್ಮನೆ ಬೇರೆ ಓದ್ಬೇಡ, ಇದನ್ನು ಓದು ಅಂತ. ಇನ್ನು ಕೆಲವು ಗೈಡ್ಗಳು ಬಂದಿದ್ದು ಗೊತ್ತಾ, ಯಾವುದೇ ಪ್ರಶ್ನೆಗಾದರೂ ಈ ಉತ್ತರ ಬರೆಯಿರಿ ಅಂತ. ಇದನ್ನು ಕಲಿಸ್ಕೊಡ್ತಾರಲ್ಲ. ಬದುಕೋದು ಮುಖ್ಯ ಸರ್. ಶಾಲೆಯಲ್ಲಿ 12 ಶಾಸ್ತ್ರಗಳನ್ನ ಕಲಿಸ್ತಾರೆ. ಇವನು ಪರಿಣಿತಿ ಇರೋ ಶಾಸ್ತ್ರ ಯಾವುದು? ನಮ್ಮದು
ಕರ್ಣಂದು ಕತೆ ಹೇಳಿದ್ರಲ್ಲ, ಏಕಲವ್ಯನ ಕತೆ ಹೇಳಿದ್ರಲ್ಲ, ಅಲ್ಲಿ ಎಲ್ಲಾ ಬಾಣಗಳನ್ನ ಕಳಿಸ್ತಿದ್ರು ರಾಜರ ಮಕ್ಕಳಿಗೆ, ಎಲ್ಲಾ ರೀತಿ ಜಲಸ್ತಂಭನ. ಅದು ಇವನು ಕಣ್ಣು ಮುಚ್ಕೊಂಡು ಹೊಡೆಯೋದನ್ನ ಕಲ್ತಿದ್ದ, ಏಕಾಗ್ರತೆಯನ್ನು ಕಲ್ತ. ಅವನ ಬೆರಳಿಗೆನೇ ಆ ಶಕ್ತಿ ಬಂದ್ಬಿಡ್ತು. ಶಬ್ದವೇದಿ ಅಂತ ಒಂದಿತ್ತು, ಅಲ್ಲಿ ಅವನ್ನೆಲ್ಲ ಕಲಿಸ್ತಿದ್ರು. ಆದ್ರೆ ಇವ್ರು ಪರ್ಟಿಕ್ಯುಲರ್ ಆಗಿ ಒಂದನ್ನೇ ಆರಿಸ್ಕೊಂಡಾಗ ಅವನು ಕೂಡ ಹಾಗೆ ಕಲೀಲಿಲ್ಲ. ಗುರುವಿನ ಮೂರ್ತಿಯನ್ನು ಮಾಡಿ ಅವ್ರನ್ನೇ ಟ್ಯೂಷನ್ ಟೀಚರು, ಶಾಲೆಯಲ್ಲಿ ಪ್ರವೇಶ ಇಲ್ಲ ಅಂತ ಟೀಚರ್ ಆಗಿ ಒಂದು ಮೂರ್ತಿ ಮಾಡಿ ಕಲ್ತ. ಅವನೇ ಅದೇ ಅಲ್ಲಿಂದನೇ ಶುರುವಾಯಿತು ಟ್ಯೂಷನ್ ಅನ್ಬೋದು ನಾವು. ಆ ಮೂರ್ತಿ ಏನು ಹೇಳ್ಕೊಡ್ಲಿಲ್ಲ ಅವನಿಗೆ, ಅದಕ್ಕೆ ಉದ್ದಾರ ಸಾರು ಹೇಳ್ಕೊಡ್ಲಿಲ್ಲ. ಆದ್ರೆ ಫೀಸ್ ಅಂತ ತೊಗೊಂಡಲ್ಲ, ಹೆಬ್ಬಟ್ಟು ಅಂತ ತೊಗೊಂಡ್ರಲ್ಲ, ಮತ್ತೆ ಅದು ಬಹಳ ಮುಖ್ಯ ಅಲ್ಲ. ಫೀಸ್ ಅಂತ ತೊಗೊಂಡ್ರಲ್ಲ. ಈಗ ಪ್ರಾಣೇಶ್ವರ ಮೂಡಿ ನಾವು ಕಲ್ತೀವಿ, ಫೀಸ್ ಕೇಳಿದ್ರೆ ಹೆಬ್ಬಟ್ಟು ಕೇಳಿದ್ರೆ ಕಷ್ಟ ಆಗ್ತದೆ ನಮ್ಗೆ. ಅಲ್ಲ, ನೀವು ಕಲಿಸಿರೋದು ಬಾಳ ನಾಲ್ಗೇನೆ ಕೊಡೋದ್ರೆ ಏನ್ ಮಾಡ್ತಾರೆ? ಅವ್ರು ಹೇಗ್ ಹೇಳ್ತಿದ್ದಾರೆ ಅಂದ್ರೆ ಟ್ಯೂಷನ್ ದುಡ್ಡೇ ಬೇಕಿಲ್ಲ, ಹೆಬ್ಬೆಟ್ಟೆ ತಗೊಂಡ್ಬಿಟ್ರೆ ಅದು ಒಂದು ದಕ್ಷಿಣೆ ಆಯ್ತು. ಅವನ ಪ್ರತಿಭೆ ಕುಂಠಿತಗೊಳಿಸ್ದಂಗ ಮೊದಲೇ ಮಾತಾಡೋದು ಕಷ್ಟ ಐತ್ರಿ, ನಾಲಿಗೆ ಕೇಳಿದ್ರೆ ಕಷ್ಟ ಐತ್ರಿ. ನಾನು ಈಗ ನನ್ನ 16 ಜನ ಶಿಷ್ಯರಿಗೆ ಏನಾದ್ರು ಗುರುದಕ್ಷಿಣೆ ಕೊಡಿ ಅಂತ ಕೇಳಿದ್ರೆ ಬಹಳ ಜನ ನನ್ನ ನಾಲಿಗೆ ಕೇಳೋರೇ ಇದ್ದಾರೆ. ನಿಮ್ದೇ ಕೊಟ್ಬಿಡಿ ಗುರುಗಳೇ, ನಿಮ್ ನಾಲಿಗೆ ಇರೋವರೆಗೂ ನಮ್ಮನ್ನ ಯಾರು ಕರೆಯಲ್ಲ. ಟ್ಯೂಷನ್ ಹೋಗ್ಲೂ ಇಲ್ಲ, ಟ್ಯೂಷನ್ ಮಾಡ್ಲೂ ಇಲ್ಲ. ಇಲ್ಲ, ಕೆಲವು ತಪ್ಪುಗಳು ಪ್ರಾಣೇಶ್ವರ್ ಮಾಡಿದಾರೆ, ನಿಮ್ ಮುಂದೆ ಹೇಳ್ಕೊಳ್ತಾರೆ. ಪ್ರಾಣೇಶ್ವರು ಟ್ಯುಟೋರಿಯಲ್ಸ್ ನಡೆಸ್ತಿದ್ರು, ಗೊತ್ತಾ ನಿಮ್ಗೆ? ಮಕ್ಕಳ ಶಿಬಿರ. ಯಾರು ಉದ್ದಾರ ಯಾಕೆ ಮಾಡ್ತಿದ್ವಿ ಮಕ್ಕಳ ಶಿಬಿರ ಅಂದ್ರೆ, ಶಾಲೆಯಲ್ಲಿ ಏಕೋಭಾವದಿಂದ ಏನೋ ಕಾಮನ್ ಕುರಿ ಮಂದ್ಯಾಗ ಹೇಳಿದಾಗ ಎಲ್ಲ ಮೇಯ್ಕೊಂಬನ್ನಿ, ಆಮೇಲೆ ಇಲ್ಲಿ ಹೊಳೆಯಲ್ಲಿ ನೀರು ಕುಡೀರಿ ಅಂತ. ನಾನು ನಿಮ್ಗೆ ಯಾವ ಆಹಾರ ಜೀರ್ಣ ಆಗುತ್ತೋ ಅದನ್ನ ಮೇಯ್ರಿ, ಎಲ್ಲ ಮೇಯ್ಬೇಡ್ರಿ, ಏಕತಾನತೆ. ಆಮೇಲೆ ಇಲ್ಲಿ ಬಂದು ನೀರು ಕುಡಿ, ಹೊಟ್ಟೆ ತುಂಬ ತಿಂದ್ಮೇಲೆ ನೀರು ಕುಡೀರಿ, ಮಧ್ಯೆ ಮಧ್ಯೆ ನೀರು ಕುಡಿಬೇಡಿ, ಊಟ ಆದ್ಮೇಲೆ ನೀರು ಕುಡೀರಿ. ಇದು ಟ್ಯೂಷನ್. ಈಗ ನಿಮ್ಗೆ ಇನ್ಯಾರು ಹೇಳ್ಕೊಟ್ರು ಮಧ್ಯೆ ಮಧ್ಯೆ ನೀರು ಕುಡಿಬೇಡಿ ಅಂತ ಹೇಳ್ತಾರೆ ಭೋಜನ ಶಾಸ್ತ್ರದಲ್ಲಿ? ತಿಳುವಳಿಕೆ ಅನುಭವ ಬೇರೆ, ಟ್ಯೂಷನ್ ಬೇರೆ. ಚೆನ್ನಾಗಿ ಹೇಳಿದ್ರಿ ನಾವು, ಬಟ್ ಅದು ಮ್ಯಾಟ್ರ್ ಸ್ವಲ್ಪ ಡಿವಿಯೇಟ್ ಆಗಿ. ಟ್ಯೂಷನ್ ಅಂದ್ರೆ ಸ್ಕೂಲಲ್ಲಿ ಹೇಳ್ಕೊಡೋ ಪಾಠ, ಅದಕ್ಕೊಂದು ಅಡಿಷನಲ್. ಸ್ಕೂಲು ದ್ರವ, ಇದು ಉಪದ್ರವ. ಇದು ಉಪದ್ರವನೇ ಟ್ಯೂಷನ್. ಈಗ ನೀವು ಶಾಲೆಯಲ್ಲಿ ಕಲಿಯೋದು ಫೋಟೋ ತೆಗೆದಾಗ ಎಕ್ಸಾಮ್ ಮರ್ತೋಗುತ್ತೆ ನನಗೆ, ಒಂದು ಫೋಟೋ ತೆಗಿಸ್ತೀರಿ ಕ್ಯಾಮರಾದಲ್ಲಿ, ಆ ಫೋಟೋನ ಕಾಮನ್ ಆಗಿಟ್ರೆ ಯಾರು ನೋಡಲ್ಲ. ಫ್ರೇಮ್ ಹಾಕ್ತಿರಲ್ಲ ನೀವು, ಆ ಫ್ರೇಮ್ ಹಾಕೋದು ಟ್ಯೂಷನ್. ಫ್ರೇಮಿಂಗ್ ದಿ ಫ್ಯೂಚರ್. ಫ್ರೇಮ್ ಮಾಡ್ತಾರೆ, ಇದನ್ನ ಓದಿದ್ರೆ ಇದು ಬರ್ತಿ. ನೀನು ಸುಮ್ಮನೆ ಶಾಲೆಯಲ್ಲಿ ಎಲ್ಲ ಕಲಿಸ್ಬಿಡ್ತಾರೆ ನಿಮಗೆ, ಅದನ್ನ ನಾನು ಒಪ್ತೀನಿ. ಏನ್ ಪರೀಕ್ಷೆಗೆ ಬರುತ್ತೋ ಕ್ವೆಶ್ಚನ್ಸು ಅದನ್ನ ಕೊಟ್ಟು ಅಷ್ಟನ್ನೇ ಓದಿಸೋದು ಟ್ಯೂಷನ್. ಅದಕ್ಕೆ ಆ ಕ್ಲಾಸ್ ಟೀಚರ್ಗೆ ಗೊತ್ತಿರುತ್ತೆ ಯಾವ್ದು ಕ್ವೆಶ್ಚನ್ ಕೊಡ್ತಾರೆ ಅಂತ, ಅದರಿಂದ ಅದನ್ನ ಮಾತ್ರ ಟ್ಯೂಷನ್ ಹುಡುಗರು ಕೊಡ್ತಾರೆ. ಆಮೇಲೆ ವಿದ್ಯೆ ಅನ್ನೋದು ಎಲ್ಲವನ್ನೂ ಕಲಿಬೇಕು. ಪಾಸ್ ಆಗೋಷ್ಟೇ ಕಲ್ತ್ರೆ ಅವ್ನ ಜೀವನದಲ್ಲಿ ಪಾಸ್ ಆಗೋಷ್ಟೇ ಪಾಸ್ ಆಗ್ತಾನೆ ಅಷ್ಟೇ. 30% ಉಳಿದೋಗ್ತಾನ. ಆಮೇಲೆ ಇನ್ನೊಂದು ಇದು ಹೆಂಗಾಗತ್ತೆ ಅಂದ್ರೆ, ನೀವೇ ಹೇಳ್ತಿರಲ್ಲ, ತೆಂಗಿನ ಮರ ಕಟ್ಟಿದ ಹಸು ಕತೆ ಪ್ರಬಂಧ ಬರೀರಿ ಅನ್ನೋ ಕತೆ ಆಗತ್ತೆ ಅಷ್ಟೇ. ಪ್ರಶ್ನೆ ಕೇಳಿದ್ರೆ ಈ ಉತ್ತರ ಬರೀರಿ. ಈಗ ಪ್ರಾಣೇಶ್ವರು ನಾ ಮರ್ತು ಬಿಡ್ತೀನಿ ಹೇಳ್ಬಿಡ್ತೀನಿ ಅಂತಂದ್ರು, ಬೇಕು ಇಂಥವ್ರಿಗೆ ಟ್ಯೂಷನ್ ಬೇಕು. ಹೌದು. ಆಮೇಲೆ ಇನ್ನೊಂದು ವಿಷಯ ಇದೆ, ಸ್ಕೂಲಲ್ಲಿ ಅದನ್ನೇ ಹೇಳ್ಕೊಟ್ಟಿರ್ತಾರೆ, ಟ್ಯೂಷನ್ ಮೇಷ್ಟ್ರು ಅದನ್ನೇ ಮತ್ತೆ ಹೇಳ್ತಾರೆ. ಟ್ಯೂಷನ್ನಲ್ಲಿ ಮೊದಲೇ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಮ್ಯಾಟ್ರ್ ಹೇಳಿರ್ತಾರೆ. ಅವಾಗ ಏನಾಗುತ್ತೆ, ರಿಪಿಟೇಷನ್ ಆಫ್ ಐಡಿಯಾಸ್, ರಿಪಿಟೇಷನ್ ಆಫ್ ಸಬ್ಜೆಕ್ಟ್ಸ್, ಇದೇನಾಗುತ್ತೆ ಆ ಹುಡುಗರಿಗೆ ಎಜುಕೇಷನ್ ಬಗ್ಗೆನೇ ತಾತ್ಸಾರ ಬಂದ್ಬಿಡುತ್ತೆ. ಟ್ಯೂಷನ್ ಹೋದಾಗಲೂ ಅದೇ ಪಿಟೀಲು, ಸ್ಕೂಲಿಗೆ ಬಂದಾಗಲೂ ಅದೇ ಪಿಟೀಲು. ಒಂದೇ ಮ್ಯಾಟ್ರನ್ನ ಎಷ್ಟು ಸಲ ಹೇಳ್ತೀರಿ? ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂದರೆ ಒಂದೇ ಸಲ ಸಾಕು. ಅದನ್ನು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ 1000 ಟೈಮ್ಸ್ ಹೇಳಿದ್ರೆ ಅದು ಮಂತ್ರ ಆಗುತ್ತೆ ಹೊರತು ಜ್ಞಾನ ಆಗಲ್ಲ, ತಲೆ ಒಳಗಡೆ ಹೋಗಲ್ಲ, ಬಾಯಾಟ ಆಗುತ್ತೆ, ಬಾಯ್ಪಾಠ ಆಗುತ್ತೆ ಅಷ್ಟೇ. ಅದರಿಂದ ನೋಡಿ, ನಮಗೆಲ್ಲ ಮಗ್ಗಿ ಹೇಳ್ಕೊಟ್ಟಿದ್ರು 3 3 9 27 ಅಂತ ಹೇಳ್ಬೇಕಾದ್ರೆ ನಮ್ಗೆ ಬರೋದೇ ಇಲ್ಲ. ಇವಾಗ 3 9 ಇರಿ ಸರ್, 3 1 3 3 2 ಅಲ್ಲಿಂದ 3 8 24 ಆದ್ಮೇಲೆ 3 9 ಟ್ಯೂಷನ್ ಶಾಲೆಯಲ್ಲಿ ಹೇಳ್ಕೊಡ್ತಾರಂತೀರಾ? ಟ್ಯೂಷನ್ ಇಲ್ಲ, ಇದೇ ಟ್ಯೂಷನ್ ನಲ್ಲೇ ಏನ್ ಮಾಡ್ತಾರಂದ್ರೆ ಬಾಯಾಟ್ ಮಾಡಿಸ್ತಾರೆ. ಬಾಯಾಟ್ ಮಾಡಿಸಲ್ಲ, ಎಲ್ಲಿ ಕೇಳಿದ್ರು ಹೇಳಿ ಅನ್ನೋದು ಇರ್ತದೆ. ಇಲ್ಲ, ಯಾವ ಪ್ರಶ್ನೆಗೆ ಉತ್ತರ ಬರೆಯೋದು. ರಿಪಿಟೇಷನ್ ಆಫ್ ಎನಿ ಸಬ್ಜೆಕ್ಟ್ ಈಸ್ ಮೊನಾಟನಿ. ಸ್ಕೂಲಲ್ಲಿ ಹೇಳ್ಕೊಡೋದು 3 9 27, ಟ್ಯೂಷನ್ ನಲ್ಲಿ 3 9 30 ಅಂತ ಆಗುತ್ತಾ? 27 ಇಲ್ಲ ಸರ್, ಹಾಗಲ್ಲ. ಅಲ್ಲಿ 3 9 27 ಅಂತ ಕೇಳಲ್ಲ, 3 ಮಗ್ಗಿ ಫುಲ್ ಹೇಳು ಅಂತಾರೆ ಶಾಲೆಯಲ್ಲಿ. ಇಲ್ಲಿ ಎಲ್ಲಿ ಬರುತ್ತೆ ಅವಾಗ ಹೇಳು ಅನ್ನೋದು ಕ್ಲಾಸ್ಗಳು ಅಂತ ಹೇಳಿ ಬರ್ತಾವಲ್ರಿ, ಅವು ಬೇರೆ ಬೇರೆ ವಿಧದಲ್ಲಿ ಅವ್ರು ಕಲಿಸ್ಕೊಡ್ತಾರೆ. ಯಾವ ರೀತಿ ಸನ್ನಿವೇಶ ಹುಡುಕ್ತಾರೆ.
ಸಂದರ್ಭಕ್ಕೆ ತಕ್ಕಂತೆ ಹೇಳು ಅಂತ, ನಾನು ಅದನ್ನೇ ಹೇಳೋದು. ಸನ್ನಿವೇಶಕ್ಕೆ ತಕ್ಕಂತೆ ಹೇಳು. ಆ ಮಕ್ಕಳಿಗೆ ನೀವು ಒಂದೇ ಸಬ್ಜೆಕ್ಟ್ನ ಅಲ್ಲೂ ಹೇಳ್ಕೊಡ್ತೀರಿ ಇಲ್ಲೂ ಹೇಳ್ಕೊಡ್ತೀರಿ, ಹೌದಾ? ಹಾಂ, ಅದ್ರ ಬದಲಾಗಿ ಬೇರೆದನ್ನು ಹೇಳ್ಕೊಡ್ಬೋದಿತ್ತಲ್ಲ. ಈ ಟ್ಯೂಷನ್ಗೆ ಹೋಗದೇ ಇದ್ದಿದ್ರೆ ಆ ಮಕ್ಕಳು ಬೇರೆದನ್ನು ಕಲಿತಿದ್ವಲ್ಲ. ಸೊ ನೀವೇನು ಮಾಡ್ತಾ ಇದ್ದೀರಿ, ಅವನ ಇಡೀ ಕಾನ್ಸಂಟ್ರೇಷನ್ನ ಒಂದೇ ಮ್ಯಾಟ್ರ್ ಮೇಲೆ ಇಬ್ಬಿಬ್ರು ಕೊರಿತೀರ. ಅದು ಬೇರೆ ಬೇರೆ ರೀತಿಯಲ್ಲಿ ಕೊರಿಬಹುದು ಅಷ್ಟೇ ಹೊರತು. ಈಗ ಅಲ್ಲಿ ಹೊರತ ಆಗುತ್ತೆ. ಒಂದನ್ನೇ ಹೇಳ್ಕೊಡೋದು ಶಾಲೆ ಅಂತೀರಿ ನೀವು. ವಿವಿಧತೆ ಕಲಿಸೋದು ಟ್ಯೂಷನ್ಗಳು ಅಂತ ನಾವು ಹೇಳ್ತೀವಿ. ಇನ್ನು ಒಂದನ್ನೇ ಕಲಿಸ್ತೀರಿ. ಈಗ ಮದುವೆ ಮಾಡ್ಕೊ ಅಂತ ಹೇಳ್ತೀರಿ ನೀವು, ಟ್ಯೂಷನ್ಗಳು ಲವ್ ಮಾಡಿ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಚೆನ್ನಾಗಿದೆ, ಬಟ್ ಸ್ಕೂಲಲ್ಲಿ ಹಂಗೆ ಆಗಲ್ಲ. ಆಗಲ್ಲ. ನಿಮಗೆ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರೋ ಅದೇ ಸಬ್ಜೆಕ್ಟ್ ಟ್ಯೂಷನ್ ತಗೋತೀರಿ. ಹೌದ್ರಿ. ಯಾವ್ದ್ರಲ್ಲಿ ವೀಕ್ ನೋಡಿ, ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದೀರಾ, ಮ್ಯಾಥ್ಸ್ ಟ್ಯೂಷನ್ಗೆ ಹೋಗಿ ಅಂತಾರೆ, ಹೌದಾ? ಹೌದಾ? ಹೌದು, ಹೌದು, ಖಂಡಿತ. ಅವನಿಗೆ ನಾವು ಪ್ರಾರಂಭದಲ್ಲಿ ಹೇಳಿದ್ದಿದೆಯಲ್ವ ರಿಚರ್ಡ್, ಹೌದು. ಟ್ಯೂಷನ್ ಯಾವನ್ ಹೋಗ್ತಾನಂದ್ರೆ ಅಲ್ಲಿ ಅರ್ಥ ಆಗಲಾರದಂಥ ವ್ಯಕ್ತಿಗಳಿಗಾಗಿ ಟ್ಯೂಷನ್ ಬೇಕು. ಟೋಟಲ್ ಟ್ಯೂಷನ್ ಎಲ್ಲ ಶಾಲೆಯಲ್ಲಿ ನೀವು ಕಲಿ ಅಂದ್ರೆ ಪರ್ಸೆಂಟೇಜ್ ಪರೀಕ್ಷೆಗಳೇ ಬೇಕಿಲ್ಲ, ಯಾವನೂ ಪಾಸ್ ಆಗಲ್ಲ. ಟೀಚರು ಶಾಲೆಯಲ್ಲಿ ಸರಿಯಾಗಿ ಕೊರದೇ ಇದ್ರೆ ಮತ್ತೆ ಇಂಥಲ್ಲಿ ಟ್ಯೂಷನ್ಗೆ ಹೋಗ್ಲೇಬೇಕಲ್ಲ. ಯಾವ ವಿಷಯದಲ್ಲಿ ಆತನಿಗೆ ಕೊರತೆ ಇರುತ್ತೋ ಬೌದ್ಧಿಕ ತನಿಖೆ ಅಂಥದಕ್ಕೆ ಪೂರಕವಾಗೋದಕ್ಕೆ ಟ್ಯೂಷನ್ ಬೇಕು ಅಂತ ಏನು. ಇದು ಹೇಗಾಗ್ಬಿಡುತ್ತೆ ಅಂದ್ರೆ ಮಾಮ ಹೇಳ್ದಾಗೆ, ಶಾಲೆನಲ್ಲಿ ಯಾವ ವಿಷಯ ಕಲಿತಾರೋ ಮತ್ತೆ ಈ ಕಡೆ ಟ್ಯೂಷನ್ ಬಂದ್ಮೇಲೆ ಮತ್ತೆ ಅದೇ ವಿಷಯ ಕಲಿತಾರೆ. ಹಿಂಗೆ ಒಂದು ಮೊನೋಟಾಸನಾಗಿ ಕಲ್ತು 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 ಅವ್ನ್ಗೆ ಕೊನೆಗೆ ಓದೋದ್ರ ಬಗ್ಗೆನೇ ಆ ಬೇಸರ. ವಿದ್ಯಾರ್ಥಿಗೆ ನಾವು ಅಪ್ಪ ಜಠರ ಎಲ್ಲಿದೆ ಅಂತ ಕೇಳಿದ್ರೆ 7ನೇ ಕ್ಲಾಸಿನ ವಿಜ್ಞಾನ ಪುಸ್ತಕದಲ್ಲಿ 120ನೇ ಪುಟದಲ್ಲಿದೆ ಮಿಸ್ ಅಂತೇಳಿ ಹೇಳ್ತಾರೆ. ಇಲ್ಲಿದೆ ಅನ್ನೋದನ್ನ ಮರ್ತೇ ಹೋಗ್ಬಿಡ್ತವೆ. ಕಿವಿ ಎಲ್ಲಿದ್ಯಪ್ಪ ಅಂತ ಹೇಳಂದ್ರೆ UKG ಪುಸ್ತಕದ 20ನೇ ಪುಟದಲ್ಲಿದೆ ಮಿಸ್ ಅಂತೇಳ ಅನ್ನೋ ಹಂಗಾಗೋಗ್ಬಿಡತ್ತೆ. ಆ ಥರದ್ ಒಂದು ಮೊನೋಟನಸ್ ಆಗುತ್ತೆ. ಒಂದು ನಿಜದ ಸಂದರ್ಭ ಹೇಳಿದ್ರೆ ಮಾಮ, ನನ್ನ ಒಂದು ಕಸಿನ್ ಮಗಳು ಫಸ್ಟ್ PUಗೆ ಕಾಲೇಜಿಗೆ ಸೇರ್ತಾಳೆ. ಕಾಲೇಜಿಗೆ ಸೇರಿ 1-2 ತಿಂಗಳು ಕಾಲೇಜಿಗೆ ಹೋಗಿ ಬರ್ತಾ ಇರ್ತಾಳೆ. 3ನೇ ತಿಂಗಳಿಂದ ಯಾಕೋ ಒಂದ್ ರೀತಿ ಡಲ್ ಆಗ್ತಾಳೆ. 4ನೇ ತಿಂಗಳಷ್ಟೊತ್ತಿಗೆ ಅವಳಿಗೆ ಒಂದ್ ರೀತಿ ಮಾನಸಿಕವಾಗಿ ಖಿನ್ನಳಾಗೋಗ್ಬಿಡ್ತಾಳೆ. ಆಮೇಲೆ ನಾವೆಲ್ಲ ಆಸ್ಪತ್ರೆಗೆಲ್ಲ ತೋರಿಸಿದಾಗ ಕೊನೆಗೆ ಅವ್ರು ಹೇಳ್ತಾರೆ, ಇಲ್ಲ ಅವಳಿಗೆ ಈಗ ಫಸ್ಟ್ PUC ಸೇರಿದಾಳೆ, ನೀವು ಇವಾಗಿಂದಲೇನೆ ಸೆಕೆಂಡ್ PUC ನೀನ್ ರೆಡಿ ಆಗ್ಬೇಕು ಅಂತೇಳಿ ಫಸ್ಟ್ PUC ಇಂದನೇ ಸೆಕೆಂಡ್ PUC ಟ್ಯೂಷನ್ ಅಂತೆ. ಇನ್ನು ಫಸ್ಟ್ PUC ಪಾಠನೇ ಮುಗ್ದಿರಲ್ಲ, ಸೆಕೆಂಡ್ PUC ಟ್ಯೂಷನ್, ಅದ್ರ ಜೊತೆಗೆ JEE ಟ್ಯೂಷನ್, ಜೊತೆಗೆ DCET CET ಟ್ಯೂಷನ್ಗಳು. ಹಿಂಗೆ ಹೋಗಿ 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 ಬರೀ ಈ ಕಡೆ ಪಾಠ, ಈ ಕಡೆ ಓದಿ ಓದಿ ಅಲ್ಲ ಏನಾಗೋಯ್ತು, ಅವಳಿಗೆ ಖಿನ್ನಳಾಗೋಗ್ಬಿಟ್ಟು ಅವಳಿಗೆ ಒಂದೇ ಹೇಳಿದ್ರು, ನೋಡಿ ಅವಳಿಗೆ ಮನೋಲ್ಲಾಸ ಆಗ್ತಿಲ್ಲ, ಮನೋಲ್ಲಾಸ ಸಿಗಬೇಕು ಅಂದ್ರೆ ಅವಳಿಗೆ ಮೊದಲು ಒಂದು ಸಂಗೀತ ಶಾಲೆಗೆ ಹಾಕಿ ಅಂತ ಹೇಳ್ತಾರೆ. ಸಂಗೀತ ಶಾಲೆಗೆ ಹಾಕಕ್ಕೆ ಇವ್ರು ರೆಡಿ ಇಲ್ಲ. ಯಾಕೆ? ಟ್ಯೂಷನ್ ಮಿಸ್ ಆಗುತ್ತೆ. ಟ್ಯೂಷನ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು. ಸಂಗೀತಕ್ಕೆ ಹೋಗಕ್ಕೆ ಅವಳಿಗೆ ಸಂಗೀತ ಬಹಳ ಆಸಕ್ತಿ ಕ್ಷೇತ್ರ. ಸಂಗೀತಕ್ಕೆ ಹೋಗಕ್ಕೆ ಮನೇಲಿ ಬಿಡ್ತಾ ಇಲ್ಲ. ಯಾಕೆ? ಟ್ಯೂಷನ್ ಮಿಸ್ ಆಗುತ್ತೆ, ಟ್ಯೂಷನ್ಗೆ ಹೋಗ್ಬೇಕು. ಹಾಗಾಗಿ ನೀವು ಆಮೇಲೆ 4ನೇ ತಿಂಗಳ ನಂತರ ಅವಳಿಗೆ ಸಂಗೀತಕ್ಕೆ ಸೇರ್ಸಿದ್ಮೇಲೆ 5ನೇ ತಿಂಗಳಿಗೆ 15 ದಿನಕ್ಕೆ ಅವಳು ಸರಿ ಹೋಗ್ತಾಳೆ. ಯಾಕೆ? ಸಂಗೀತ ಪರಿವರ್ತನೆ ಆಯ್ತು. ಯಾಕೆ? ಶಾಲೆಯಿಂದ ಒಂದು ಮೊನೋಟನಸ್ ಏಕತಾನತೆ ಅನ್ನೋದೇನಿತ್ತು ಸ್ವಲ್ಪ ಬದಲಾವಣೆ ಆಯ್ತು. ಅವಳು ಹರ್ಷ ಆದ್ಲು. ಜೀವನ ಅನ್ನೋದು ಹರ್ಷಮಯ ಅನ್ನೋದು ಗೊತ್ತಾಯ್ತು. ಇವತ್ತಿನ ಮಕ್ಳಿಗೆ ನೀವು ಹವ್ಯಾಸ ಏನ್ರಪ್ಪ ನಿಮ್ ಹವ್ಯಾಸ, ಇದು ಬಯೋಡೇಟಾ ಬರಿಬೇಕಲ್ಲ ಈ ಕಂಪನಿಗಳಿಗೆಲ್ಲ ಕೊಡಕ್ಕೆ. ಹವ್ಯಾಸ ಏನ್ರಪ್ಪ ಅಂತ ಹೇಳಿ ಬರೆದ್ರೆ ಏನು ಗೊತ್ತಿಲ್ಲ. ಗೋಯಿಂಗ್ ಟ್ಯೂಷನ್, ಕಮಿಂಗ್ ಟ್ಯೂಷನ್, ಗೋಯಿಂಗ್ ಸ್ಕೂಲ್, ಕಮಿಂಗ್ ಸ್ಕೂಲ್, ಗೋಯಿಂಗ್ ಕಾಲೇಜ್, ಕಮಿಂಗ್ ಕಾಲೇಜ್. ನೃತ್ಯ, ಸಂಗೀತ, ನಾಟಕ, ಚಿತ್ರಕಲೆ ಏನು ಗೊತ್ತಿಲ್ಲ. ಎಕ್ಸ್ಪ್ಲೋರೇಷನ್ ಇಲ್ಲ. ನಾವು ಇದು ನಾಗಮಂಡಲದಲ್ಲಿ ಹಾಡು ನೋಡಲ್ಲ, ಹಾಡು ಕೇಳ್ತೀವಲ್ಲ, ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ, ಅದು ನವಿಲು ಅನ್ನೋದೆಲ್ಲಿ? ನವಿಲು ಅನ್ನೋದನ್ನ ಇವತ್ತಿನ ಮಕ್ಕಳು ಟ್ಯೂಷನ್ ನಲ್ಲಿ ಹಾಕೋ PPT ಮೂಲಕ ಪ್ರೊಜೆಕ್ಟರ್ ನಲ್ಲಿ ನೋಡ್ತಾರೆ ಹೊರತು ಯಾವತ್ತೂ ಕೂಡ ಬಂದು ಕಾಡ್ ಮಧ್ಯೆ ಹಸಿರು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಕಾರ್ಡ್ಗಳೆಲ್ಲ ಬರೀ ಪುಸ್ತಕದಲ್ಲಿ ಅಷ್ಟೇನೆ. ಯಾಕೆ? ಟ್ಯೂಷನ್ ಶಾಲೆ. ಹಾಸ್ಯ ಸಂಜೆ ಪ್ರಾರಂಭಿಸಿದ ದಿನಗಳಲ್ಲಿ ರಿಚರ್ಡ್ ಲೂಯಿಸ್ ಒಂದು ಬಹಳ ಒಳ್ಳೆ ಜೋಕ್ ಹೇಳೋರು. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಬರೀ ಮೌಸ್ ಹಿಡ್ಕೊಂಡು ಅಭ್ಯಾಸ. ಅವ್ರ ಮೌಸ್ ಹಿಂಗೆ, ಅವ್ರ ಮೌಸ್ ಹಿಡ್ಕೊಂಡು ಅಭ್ಯಾಸ. ಅವ್ರು ಯಾವ್ದಾರ ಒಂದು ಹುಡುಗಿ ಕೈ ಹಿಡ್ಕೋತಾನ ಅಂದ್ ಇವನು ಹಿಂಗ್ ಕೈ ಸರಿಸಿದ್ರು, ಅದನ್ನು ಮೌಸ್ ಅಂತ ತಿಳ್ಕೊಂಡು ಸರಿಸಾಡ್ತಾರ ಅವರು ಅಂತ ಹಿಂಗಾಗುತ್ತದು ನೀವ್ ಹೇಳೋದು. ಇನ್ನೊಂದಿದೆ ಸರ್, ಒಬ್ಬ ಹುಡುಗ ಫೋನ್ ಇಂಪ್ರೆಷನ್ ಇರ್ಬೇಕೇ ಹೊರತು ಡಿಪ್ರೆಷನ್ ಸಪ್ರೆಷನ್ ಇರಬಾರ್ದು. ಅಲ್ಲ, ಈ ಟ್ಯೂಷನ್ ಅನ್ನೋದು ಡಿಪ್ರೆಷನ್ ಟ್ಯೂಷನ್ ಮಾಡುತ್ತೆ. ಅಲ್ಲ, ಇನ್ನೊಂದು ವಿಷಯ, ಒಬ್ಬ ಸ್ಟೂಡೆಂಟ್ ಟೀಚರಿಗೆ ಫೋನ್ ಮಾಡ್ತಾನೆ, ಸರ್ ಶಿಕ್ಷಕರ ದಿನ, ಟ್ಯೂಷನ್ ಟೀಚರಿಗೆ ಫೋನ್ ಮಾಡ್ತಾನೆ, ಶಿಕ್ಷಕರ ದಿನದ ಶುಭಾಶಯಗಳು ಸರ್ ಅಂತ. ಓ ಥ್ಯಾಂಕ್ಸ್ ಕಣಪ್ಪ, ಇಷ್ಟು ನೆನ್ಪಿಟ್ಕೊಂಡು ಮಾಡಿದ್ಯಲ್ಲ, ಟ್ಯೂಷನ್ ಟೀಚರ್ನು ನೆನ್ಪಿಟ್ಕೊಂಡು ಮಾಡಿದ್ಯಲ್ಲ, ಥ್ಯಾಂಕ್ಸ್ ಕಣಪ್ಪ. ಸರ್ ನಿಮ್ದೊಂದು ಫೋಟೋ ಕಳಿಸಿ ಸರ್ ಅಂತ. ಯಾಕಪ್ಪ ಅಂತ ಹೇಳಿದ್ನಂತೆ. ಅದಕ್ಕೆ ಅವ್ರಿದ್ದವ್ರು, ಇವ್ ಹುಡುಗ ಇದ್ದವನು, ಸರ್ ನನ್ನ ಸ್ಟೇಟಸ್ಗೆ ಹಾಕಿ ನಾನು ಶಿಕ್ಷಕರ ದಿನದ ಶುಭಾಶಯಗಳನ್ನ ನನ್ನ ಸ್ಟೇಟಸ್ಗೆ ಹಾಕ್ಬೇಕು ಸರ್ ನಿಮ್ ಫೋಟೋ ಜೊತೆಗೆ ಅಂತ.
ದಯವಿಟ್ಟು ಹಾಕ್ಬೇಡ ಕಣಪ್ಪ ಅಂತ. ಯಾಕೆ ಸರ್, ನೀನು ನನ್ನ ಶಿಷ್ಯ ಅಂತೇಳಿ ಗೊತ್ತಾದ್ರೆ ನನ್ನ ಟ್ಯೂಷನಿಗೆ ಯಾರು ಬರಲ್ಲ ಕಣೋ, ದಯವಿಟ್ಟು ಹಾಕ್ಬೇಡ ಅಂತೇಳಿ ಕಳ್ಸಲ್ಲಂತೆ. ಹಂಗೆ ಈಗ ಟ್ಯೂಷನಿಗೆ ಈ ತರ ನೋಡಿ, ಹಿಂಗೆ ಕಲ್ತಿಲ್ಲ, ನನ್ಗೆ ಬುದ್ಧಿ ಇಲ್ಲ ಬರೋ ಅಂತ ಹುಡುಗರುಗಳಿಗೆ ಬುದ್ಧಿ ಹೇಳ್ಕೊಡ್ಬೇಕು ಟ್ಯೂಷನ್ ಅವರು. ಆದ್ರೆ ಏನ್ ಮಾಡ್ತಾರೆ, ಬುದ್ಧಿವಂತ ಅಲ್ಲ ಅಂತ ಗೊತ್ತಾದ್ರೆ ಬೇರೆ ಬುದ್ಧಿವಂತರು ಟ್ಯೂಷನಿಗೆ ಬರಲ್ಲ ಅಂತೇಳಿ ಶಿಕ್ಷಕರು ಇದ್ ಮಾಡ್ತಾರೆ. ಹಾಗಾಗಿ ಹವ್ಯಾಸ ಬೆಳೆಸಲ್ಲ, ಎಕ್ಸ್ಪ್ಲೋರ್, ಅನ್ವೇಷಣೆ, ಪ್ರತಿಭೆಯ ಒಂದು ಅನಾವರಣ ಅದ್ಯಾವುದು ಇವತ್ತಿನ ಶಾಲೆನಲ್ಲೂ ಸಾಧ್ಯ ಆಗ್ತಿಲ್ಲ, ಯಾವುದೇ ಕಾಲೇಜ್ನಲ್ಲೂ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಶಾಲೆನಲ್ಲೂ ಕೂಡ ನಮಗೆ ಅವಾಗೆಲ್ಲ ಒಂದು ಟ್ಯಾಲೆಂಟ್ ಎಕ್ಸಿಬಿಷನ್ ಅಂತೇಳಿ ಮಾಡೋರು. ಇವತ್ತು ಟ್ಯಾಲೆಂಟ್ ಎಕ್ಸಿಬಿಷನ್ ಮಕ್ಳು ಇದು ಸ್ಕೂಲ್ಗೆ ಹೋಗ್ಬಿಟ್ಟು ಸರ್ ಒಂದು ನೃತ್ಯ ಮಾಡಿಸಿ, ಸ್ಕೂಲ್ ಡೇ ಮಾಡಿಸಿ, ಕಾಲೇಜ್ ಡೇ ಮಾಡಿಸಿ, ಅವಕ್ಕೆಲ್ಲ ಟೈಮ್ ಇಲ್ಲ, ಅಕಾಡೆಮಿಕ್ಸ್ ನೋಡೋಣ ಮೊದಲು, ಟ್ಯೂಷನಿಗೆ ರೆಡಿ ಆಗ್ಲಿ, ಪಾಠಕ್ಕೆ ರೆಡಿ ಆಗ್ಲಿ. ಸಾಂಸ್ಕೃತಿಕತನವೇ ಇಲ್ಲ. ಹೌದು, ಅವನಿಗೆ ಯಾವುದೇ ರೀತಿಯ ಕಲಾತ್ಮಕತೆಯ ಬದುಕಿದೆ ಅನ್ನೋದು ಗೊತ್ತೇ ಇಲ್ಲ. ಮೊಗ್ಗು ಹೂವಾಗಬೇಕೇ ಹೊರತು ಮೊಗ್ಗು ಮೊಗ್ಗಾಗಿಯೇ ಉಳಿದಿದ್ದೇ ಆದರೆ ವಿಕಸಿತ ಇಲ್ಲ, ಸಂಕುಚಿತವೇ ಆಗುತ್ತೆ. ಆದ್ದರಿಂದ ಟ್ಯೂಷನ್ ಅಂತಕ್ಕಂಥ ಶಬ್ದ ಇದೆಯಲ್ಲ, ಅದೇ ಅರ್ಧ ವಿದ್ಯಾರ್ಥಿಗಳ ಪ್ರತಿಭೆಗೆ ಅಡಪತನ. ಒಳ್ಳೆ ಪಾಯಿಂಟ್ ಮಾಮ. ಟ್ಯೂಷನ್ ಹುಡುಗರು ಸ್ಕೂಲಲ್ಲಿ ಓದಬೇಕಾದನ್ನೇ ಮತ್ತೆ ಟ್ಯೂಷನ್ಗೆ ಹೋಗೋದು ಬದಲಾಗಿ ಕಲೆ, ಸಂಗೀತ, ಸಾಹಿತ್ಯ ಆಸಕ್ತಿನ ಬೆಳೆಸ್ಬೋದು, ಹವ್ಯಾಸನ ಬೆಳೆಸ್ಬೋದು. ಆಗ ಟೋಟಲ್ ಮಲ್ಟಿ ಫ್ಯಾಸೆಟೆಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಟ್ಯಾಲೆಂಟ್ನ ಕಿಲ್ ಮಾಡುತ್ತೆ ಟ್ಯೂಷನ್. ಅವನನ್ನು ಇನ್ನೊಬ್ಬ ಪುಸ್ತಕದ ಹುಳು, ಬುಕ್ ವರ್ಮ್ ಮಾಡುತ್ತೆ ಅವನನ್ನು. ಅದರಿಂದ ನಾವೆಲ್ಲರೂ ಇವಾಗ ಒಟ್ಟಿಗೆ ಒಪ್ಕೋಬೋದು ಟ್ಯೂಷನ್ನ. ಒಂದು ವಿಷಯ ರಿಚರ್ಡ್ ಸರ್, ಒಂದು ವಿಷಯದ ಬಗ್ಗೆ ಗಮನವಿಟ್ಟು ಜಾಸ್ತಿ ಓದ್ಕೊಂಡ್ರೆ ತಪ್ಪೇನು, ಏಕತಾನತೆ ಹೆಂಗಾಗ್ತದೆ ಅದು? ಹೇಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋನಿಗೆ ಹೆಂಗೆ ಹೇಳಿದ್ರು ಅರ್ಥ ಆಗತ್ತೆ ಸರ್. ಯಾವ ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ಮಕ್ಕಳಿಗೆ ಮಾತ್ರ ಈ ಮಾತು. ಅಂತ ಮಕ್ಕಳಿಗೆ ಎಷ್ಟು ಸಲ ಮಾಡ್ತೀರಿ? ಅಂತ ಮಕ್ಕಳಿಗೆ ನಾನು ಅದೇ ಹೇಳೋದು, ಅಂತ ಮಕ್ಕಳಿಗೆ ಸ್ಕೂಲಲ್ಲೇ ಮಾಡಿ. ಒಂದು ಗಾದೆ ಇದೆ, ವಾದ ಮಾಡಿದಷ್ಟು ಜೈಲಿಗೆ ಸಮೀಪ ಅಂತ. ನೀವು ಹೆಚ್ಚೆಚ್ಚು ಹೇಳ್ಕೊಟ್ಟಷ್ಟು ಹುಡುಗ ಇನ್ನಷ್ಟು ಡಲ್ ಆಗ್ತಾ ಹೋಗ್ತಾನೆ. ನೀವು ಇನ್ನೊಂದು ವಾದ, ಅಂತ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳಂತ ಅದೇ ಕ್ಲಾಸ್ ತಗೊಂಡಾಗೈತಿಲ್ಲ ನೀವು? ಇಲ್ಲ, ಅದು ಟ್ಯೂಷನ್. ನಾವು ಹೇಳ್ತಾ ಇರೋದು ಟ್ಯೂಷನ್, ಅದೇ ವಿಷಯದ ಬಗ್ಗೆ ಮತ್ತೆ ನೀವು ಅದೇ ಹೇಳ್ತಿಲ್ಲ ಮಾಮ. ನೀವು ಟ್ಯೂಷನ್ ಅಂದ್ರೇನು, ಸ್ಕೂಲಲ್ಲಿ ಒಂದು ಸ್ಪೆಷಲ್ ಕ್ಲಾಸ್ ಮಾಡಿ ಅದು ಟ್ಯೂಷನ್ ಅನ್ನಿಸ್ಕೊಳ್ಳಲ್ಲ. ಈ ಟ್ಯೂಷನ್ ಅನ್ನೋದು ಸ್ಕೂಲ್ ಬಿಟ್ಟು ಹೊರಗಡೆ ಹೋಗಿ ಇನ್ನೊಬ್ಬನ ಹತ್ರ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು. ಗುಣ ಇರಲ್ಲ, ಹಣಕ್ಕಾಗಿಯೇ ಮಾಡ್ಕೊಳ್ಳುವಂಥದ್ದು. ಇದನ್ನ ಹೇಗೆ ಸರಿ ಅಂತೀರಾ ನೀವು? ನೀವು ಹೇಳೋದು ಒಪ್ತೀನಿ ಸರ್, ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳೋ ಅಂತ ಹೇಳ್ತಾರೆ. ಇದ್ದಂತ ಕ್ಲಾಸ್ ತಗೊಳ್ಳೋದೇ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ. ಅದೊಂದು ಟೆಕ್ನಿಕಲ್ ಥಿಂಗ್. ಅದು ಸ್ಕೂಲ್ ಮೇಲೆ ಅಡ್ಮಿನಿಸ್ಟ್ರೇಷನ್. ಆ ಸಂದರ್ಭದಲ್ಲಿ ಇದ್ದಂತ ಕ್ಲಾಸ್ ತೆಗೆದುಕೊಳ್ಳುವಂತ ಆಗದೇ ಇದ್ದಂತ ಸಂದರ್ಭದಲ್ಲಿ ಮಕ್ಕಳು ಇನ್ನೊಂದು ಕಡೆ ಟ್ಯೂಷನ್ ಹೋಗುವಂತ ಸಂದರ್ಭಗಳು ಜಾಸ್ತಿ ಆಗ್ತಾವೆ. ನೀವು ಹೇಳೋದು ಟೀಚರ್ಗಳು ಸರಿ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ. ಅದೇ ಟೀಚರ್ ಟ್ಯೂಟೋರಿಯಲ್ ನಡೆಸೋನು ಅದೇ ಟೀಚರ್ ಹತ್ರ ಹೋಗ್ಲೇಬೇಕಂತ. ಅದೇ ಟೀಚರ್ ಹತ್ರ ಯಾಕೆ ಹೋಗ್ಬೇಕು? ಬೇರೆ ಕಡೆನೂ ಹೋಗ್ಬೋದಲ್ಲ. ಅವನು ಟೀಚರ್ ವಿಷಯ ಬೇರೆ ಕಡೆ ತಿಳ್ಕೊಬೋದಲ್ಲ. ಅವ್ರ ಹತ್ರ ನಮ್ಗೆ ಆಪ್ಷನ್ ಇನ್ನೊಂದು ಸಿಗ್ತದಲ್ಲ, ಈ ಟೀಚರ್ ಸರಿಯಾಗಿ ಹೇಳಲ್ಲ, ಇನ್ನೊಂದು ಕಡೆ ಹೋಗಿ ಟ್ಯೂಷನ್ ನಾವು ಅವ್ರ ಕಡೆಯಿಂದ ಚೆನ್ನಾಗಿ ಕೇಳ್ಕೋಬಹುದು ಅಂತೇಳಿ ಒಂದು ಆಪ್ಷನ್ ಸಿಗ್ತದಲ್ಲ. ಇನ್ನೊಂದು ಏನಾಗಿದೆ ಅಂತ, ಮಕ್ಕಳಿಗೆ ಬೌದ್ಧಿಕ ಮಟ್ಟ ಮೀರಿ ಇವತ್ತು ಪಠ್ಯ ಪುಸ್ತಕಗಳು ಬಂದಿದೆ. ಅದೊಂದು ಸಮಸ್ಯೆ ಆಗಿದೆ. ಈಗ ತಂದೆ ತಾಯಿಗಳು ಕೂಡ ಒತ್ತಡದಲ್ಲಿ ಹೆಂಗಿದ್ದಾರೆ ಅಂತಂದ್ರೆ CBSE, ICSE ಏನೇನೋ ಒಂದು ವಿಷಯಗಳು ಹೇಳ್ತಾರೆ. ಅವ್ರು ಕೇಳ್ರಿ ಏನಂತ ಹೇಳ್ತಾರೆ, ಮಕ್ಕಳು PUCಯಲ್ಲಿ ಓದಂಥದ್ದೇ 8ನೇ ಕ್ಲಾಸಲ್ಲಿ ಓದ್ಬಿಡ್ತಾರಂತಾರೆ. ಮಕ್ಕಳಿಗೆ ಬೌದ್ಧಿಕ ಮಟ್ಟ ಮೀರಿ ಜಾಸ್ತಿ ಆಗಿಬಿಟ್ಟಿದೆ. ಹಿಂಗಾಗಿ ತಂದೆ ತಾಯಿ ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು ಟ್ಯೂಷನ್ ಕ್ಲಾಸ್ ತೊಂದರೆ ಮಾಡುತ್ತೆ. ಮಾತೃಭಾಷೆಯನ್ನೇ ನಾವು ಅವಗಣನೆಗೆ ತೆಗೆದುಕೊಳ್ಳದಲ್ಲೇ ಹೋದಾಗ ಮತ್ತೊಂದು ಭಾಷೆಯನ್ನು ಹೇರುವ ಸಂದರ್ಭದಲ್ಲಿ ಅದರ ಕಲಿಕೆಗೆ ಟ್ಯೂಷನ್ ಮಾಡ್ಕೊಂಡು ಹೋಗುವಂತಾರೆ. ಇವಾಗ ಏನಂದ್ರೆ ಬೌದ್ಧಿಕ ಮಟ್ಟ ಹೆಚ್ಚಾದಷ್ಟು ಭಾವನಾತ್ಮಕ ಮಟ್ಟ ಇಳಿಕೆ ಆಗುತ್ತೆ. ಹಾಗಾಗಿ ಒಂದು ಪರಿಪೂರ್ಣ ವ್ಯಕ್ತಿತ್ವ ಯಾವ್ದು ನಿರ್ಮಾಣ ಮಾಡಲ್ವೋ ಅದು ಬೇಡ ಅಂತ ಹೇಳ್ತಿರೋದು. ಅವೆಲ್ಲ ಅಧ್ಯಯನ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಟ್ಯೂಷನ್ ಬೇಕು ಅಂತೇಳಿ ನಮ್ಮ ಮಾತು ಅಷ್ಟೇ, ಮತ್ತೇನಿಲ್ಲ. ಅದೇ ಟ್ಯೂಷನ್ ಒಂದು ಪರಿಪೂರ್ಣ ವ್ಯಕ್ತಿತ್ವ ಕಲಾತ್ಮಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಜೊತೆಗೆ ಈ ಏನು ಬೌದ್ಧಿಕವಾಗಿ ನಿರ್ಮಾಣ ಮಾಡುವಂತದ್ದಾದ್ರೆ ಬೇಕಾಗತ್ತೆ. ಅದಕ್ಕೆ ವಿರುದ್ಧವಾದ್ರೆ ಬೇಡ. ಟ್ಯೂಷನ್ ನೀವು ಓದಿದ್ದನ್ನೇ ಮತ್ತೆ ಮತ್ತೆ ಓದ್ತೀರಿ ಮಾಮನಿ, ಅದಾಗಬಾರ್ದು. ಅದು ವಿಕಸನ ಆಗೋದಿಲ್ಲ ಹುಡುಗರಲ್ಲಿ. ಇನ್ನೊಂದು ವಿಷಯವನ್ನು ತಿಳ್ಕೊಳ್ಳೋ ಅವಕಾಶವನ್ನು ಕಿತ್ಕೊಂಡು ನೀವು ಅದನ್ನೇ ಹೇಳ್ತಿರ್ತೀರ, ಮೇಷ್ಟ್ರು ಹೇಳಿದ್ದನ್ನೇ. ಅಂದ್ರೆ ತಾವು ಹೇಳೋದೇನು, ಶಾಲೆಯಲ್ಲಿ ಓದಿದಂತ ಪಾಠ ಓದೋದು ಬೇಡ, ಬೇರೆ ಟ್ಯೂಷನ್ ಬೇಡ, ಬೇರೆ ಓದಿ, ಅದನ್ನ ಟ್ಯೂಷನ್ ಅನ್ಸ್ಕೊಳ್ಳಲ್ಲ. ಅದು ನಾಲೆಡ್ಜ್. ಸ್ಟ್ಯಾಟಿಸ್ಟಿಕ್ಸ್ ಬೇರೆ, ನಾಲೆಡ್ಜ್ ಬೇರೆ, ಎಜುಕೇಷನ್ ಬೇರೆ, ವಿಸ್ಡಮ್ ಬೇರೆ, ಟ್ಯಾಲೆಂಟ್ ಬೇರೆ.
ಎಲ್ಲವನ್ನೂ ಬರೀ ಓದೋದ್ರಲ್ಲೇ ಬೆಳಗಿಂದ ಎದ್ದಿದ ತಕ್ಷಣ ಟ್ಯೂಷನ್ಗೆ ಹೋಗು, ಅಲ್ಲಿಂದ ಸ್ಕೂಲ್ಗೆ ಹೋಗು, ಅದನ್ನೇ ಓದು, ಅಲ್ಲಿಂದ ವಾಪಸ್ ಬಾ, ಅದನ್ನೇ ಹೋಮ್ವರ್ಕ್ ಮಾಡು, ಅದನ್ನೇ ಮಾಡು ಅಂದರೆ ಆ ಹುಡುಗರು ಹ್ಯಾಂಗ್ರಿ ಬುದ್ಧಿವಂತರಾಗ್ತಾರೆ? ಸಹೃದಯ ಪ್ರೇಕ್ಷಕರೇ, ಒಟ್ಟಾರೆ ನಮ್ಮ ಮಕ್ಕಳಲ್ಲಿ ಬೆಳವಣಿಗೆ ಬರುತ್ತೆ ಅಂತ ಹೇಳಿದರೆ ಅಂಕ ಗಳಿಸುವುದಕ್ಕಾಗಿ ಮಕ್ಕಳನ್ನು ನೀವು ಓದಿಸಬೇಡಿ, ಉತ್ತಮೋತ್ತಮವಾದ ಬದುಕನ್ನು ನಡೆಸುವುದಕ್ಕಾಗಿ ಮಕ್ಕಳನ್ನು ಓದಿಸಿ ಅಂತ ಹೇಳಿದ ಸಂವಿಧಾನ ಶಿಲ್ಪಿಯಾದ ಮಾನ್ಯ ಅಂಬೇಡ್ಕರ್ಜಿಯವರ ಮಾತನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಮಕ್ಕಳು ನಾಲೆಡ್ಜ್ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಅವ್ರನ್ನ ಅಕ್ನಾಲೆಡ್ಜ್ ಆಗಿಸ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕಾದರೆ ಯಾರೇ ಆಗಲಿ ಮಾಡತಕ್ಕಂತಹ ಪಾಠವನ್ನು ಶ್ರದ್ಧೆಯಿಂದ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅವರ ಸ್ವತಂತ್ರವಾಗಿ ಬದುಕುವ ರೀತಿಯಲ್ಲಿ ತನ್ಮೂಲಕ ಅವರಿಗೆ ಸ್ವಾವಲಂಬನೆಯನ್ನು ತೋರಿಸಿಕೊಟ್ಟಿದ್ದೇ ಆದರೆ ಆಗ ಸರ್ವಜ್ಞ ಹೇಳಿದ ಮಾತು ಅನುಕೂಲತೆಗೆ ಬರುತ್ತೆ ಅಂತಕ್ಕಂಥದ್ದು ಇವತ್ತಿನ ಮಲ್ಲಮಲ್ಲಿಯರ ಮಾತು. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಡುವರ ಹದ್ದಿನಂತಿಕ್ಕು ಸರ್ವಜ್ಞ ಅಂದರು. ಅದರಿಂದ ಖುದ್ದಾಗಿ ಚಾರಿಟಿ ಬಿಗನ್ಸ್ ಅಟ್ ಹೋಮ್, ತಾಯಿ ಮೊದಲ ಪಾಠಶಾಲೆ ಅನ್ನುವ ಹಾಗೆ ಪೋಷಕರು ಜವಾಬ್ದಾರಿ ತೆಗೆದುಕೊಂಡು ವಿದ್ಯಾರ್ಥಿಗಳನ್ನು ಮನೆಯಲ್ಲಿಯೂ ಕುಳ್ಳರಿಸಿಕೊಂಡು ಶಾಲೆಯಲ್ಲಿ ಏನು ಪಾಠ ನಡೀತಾ ಇದೆ, ಯಾಕೆ ಪಾಠ ನಡೆಯುತ್ತಿಲ್ಲ, ಯಾಕೆ ವಿದ್ಯಾರ್ಥಿ ತನ್ನ ಮನೆಯವನು ಆ ರೀತಿಯಾಗಿ ಓದುತ್ತಾ ಇಲ್ಲ ಅನ್ನುವುದರ ಕಡೆಗೆ ಗಮನ ಹರಿಸಿದ್ದೇ ಆದರೆ ಟೆನ್ಷನ್ನಿನ ಟ್ಯೂಷನ್ನು ಅವಶ್ಯಕತೆ ಇರುವುದಿಲ್ಲ ಅಂತಕ್ಕಂತಹ ಇವತ್ತಿನ ಮಾತನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳ ಪ್ರತಿಭೆಗೆ ನಾವು ಆದಷ್ಟು ವಿಕಾಸ ರೂಪದಲ್ಲಿ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂತಹ ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥದ್ದೇ ನಿಮ್ಮ ನಡುವಿನ ಮಲ್ಲಮಲ್ಲಿಯರ ಮಾತಿನ ಒಂದು ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ಹರಟೆಯ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಹಸನ್ಮುಖಿಯಾಗಿ ಮುಖಾಮುಖಿಯಾಗಿ ಭೇಟಿಯಾಗೋಣ ಅಂತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ನಮಸ್ಕಾರ.